Hello and welcome to Panchajanya IAS, the Hindu newspaper analysis. Today in this session we are going to see the current affairs of 24 September 2024. Now let us see the editorial topic. So first one, weighing in on business as usual with China. So ಈ ಒಂದು ಟಾಪಿಕ್ ನಿಮಗೆ ಚೀನಾ ಮತ್ತು ಭಾರತದ ನಡುವಿನ ಒಂದು ವ್ಯಾಪಾರ ಸಂಬಂಧಗಳ ಕುರಿತಾಗಿರುವಂಥ ಟಾಪಿಕ್ ಆಗಿದೆ. ಎಸ್, ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಬರುವಂಥ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಇಂಡಿಯಾದ ಡಿಫೆನ್ಸ್ ಎಕ್ಸ್ಪೋರ್ಟ್ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ಲಾ. ಸೊ ಅಂದರೆ ಇಲ್ಲಿ ಒಂದು ಯುದ್ಧದಲ್ಲಿ ತೊಡಗಿರುವಂಥ ಒಂದು ದೇಶಕ್ಕೆ ಭಾರತ ತನ್ನ ರಕ್ಷಣಾ ಸಾಮಗ್ರಿಗಳನ್ನ ಅಂದರೆ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನ ಇಲ್ಲಿ ರಫ್ತನ್ನು ಮಾಡುವುದರಿಂದ ಅದು ಯಾವ ರೀತಿ ಇಲ್ಲಿ ಮಾನವೀಯ ಕಾನೂನುಗಳನ್ನ ಇಲ್ಲಿ ಉಲ್ಲಂಘನೆ ಆಗುತ್ತೆ ಅಂತ. ಸೊ ಈ ಒಂದು ನಾವು ಟಾಪಿಕಲ್ಲಿ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಟಾಪಿಕ್, ಹೌ ಟು ಎನೇಬಲ್ ಟ್ರಾನ್ಸಿಸ್ಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್. ಸೊ ಇಲ್ಲಿ ಟ್ರಾನ್ಸಿಸ್ಟ್ ಅಂತಂದರೆ ಟ್ರಾನ್ಸ್ಪೋರ್ಟ್, ಅಂದರೆ ಈ ಸಾರಿಗೆ ಆಧಾರಿತ ಒಂದು ಅಭಿವೃದ್ಧಿಯನ್ನು ಹೇಗೆ ಸಾಧಿಸುವುದು, ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ನಿಂದ ನಮ್ಮ ಎಕಾನಮಿಯನ್ನು ನಾವು ಯಾವ ರೀತಿ ಕಟ್ಟಬಹುದು ಅಂತ ಹೇಳಿ ಸೊ ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ಅಡಿಯಲ್ಲಿ ಅರ್ಬನೈಜೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಇನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳನ್ನ ಕೂಡ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್, ಸಮಿಟ್ ಆಫ್ ದ ಫ್ಯೂಚರ್, ಅಂದರೆ ಒಂದು ಭವಿಷ್ಯತ್ತಿನ ಸಮಾವೇಶದ ಕುರಿತು. ಆ್ಯಂಡ್ ದ ನೆಕ್ಸ್ಟ್ ಒನ್, ಕ್ವಾಡ್ ಕ್ಯಾನ್ಸರ್ ಮೂನ್ ಶಾಟ್ ಇನಿಷಿಯೇಟಿವ್. ನೆಕ್ಸ್ಟ್ ಒನ್, ಇನ್ಸ್ಪೈರ್ ಮನಕ್ ಪ್ರೋಗ್ರಾಮ್ ಅಂತ. ನೆಕ್ಸ್ಟ್ ಒನ್, ಪಾಲೋಮರ್ 5, ಪ್ರಾಜೆಕ್ಟ್ 200, ಅಮೂರ್ ಫಾಲ್ಕಾನ್ ಅಂತ ಹೇಳಿ. ಸೊ ಇವೆಲ್ಲವೂ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ಗೆ ಆನ್ಸರನ್ನು ನೋಡೋಣ. ಸೊ ಫಸ್ಟ್ ಕ್ವಶನ್, ರೈಟ್ ಟು ಪ್ರೈವಸಿ ಈಸ್ ಪ್ರೊಟೆಕ್ಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದರೆ ಈ ಸಂವಿಧಾನದಲ್ಲಿ ಯಾವ ಒಂದು ವಿಧಿಯ ಅಡಿಯಲ್ಲಿ, ಅಂಡರ್ ವಿಚ್ ಆರ್ಟಿಕಲ್, ಯಾವ ವಿಧಿಯ ಅಡಿಯಲ್ಲಿ ಸೊ ಈ ರೈಟ್ ಟು ಪ್ರೈವಸಿ ಅಂದರೆ ನಿಮ್ಮ ವೈಯಕ್ತಿಕ ಅಥವಾ ಖಾಸಗಿತನದ ಹಕ್ಕನ್ನು ಸೊ ಇಲ್ಲಿ ಸಂರಕ್ಷಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಡೈರೆಕ್ಟ್ ಕ್ವಶನ್ ಆಗಿದೆ. ಸೊ ಈ ಒಂದು ಕ್ವಶನ್ ನಮಗೆ ಆರ್ಟಿಕಲ್ 21 ಅಡಿಯಲ್ಲಿ ಬರುತ್ತೆ. ಸೊ ಈ ಒಂದು ಆರ್ಟಿಕಲ್ 21 ಅಡಿಯಲ್ಲಿ ನಮಗೆ ಈ ರೈಟ್ ಟು ಪ್ರೈವಸಿಯನ್ನು ಪ್ರೊಟೆಕ್ಟ್ ಮಾಡಲಾಗಿದೆ. ಹಾಗಿದ್ರೆ ಈ ಆರ್ಟಿಕಲ್ 21 ಏನು ಹೇಳುತ್ತೆ ಅಂತ ನೋಡೋಣ. ಆರ್ಟಿಕಲ್ 21 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಈ ಒಂದು ಆರ್ಟಿಕಲ್ ನಮಗೆ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ ಬಗ್ಗೆ ಹೇಳುತ್ತೆ. ಪರ್ಸ್ನಲ್ ಲಿಬರ್ಟಿ, ನಿಮ್ಮ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಒಂದು ರಕ್ಷಣೆಯ ಕುರಿತು ಈ ಒಂದು ಟಾಪಿಕ್ ನಮಗೆ, ಈ ಒಂದು ಆರ್ಟಿಕಲ್ ನಮಗೆ ಹೇಳುತ್ತೆ. ಓಕೆ, ಹಾಗೆ ಈ ಆರ್ಟಿಕಲ್ ಮತ್ತೆ ಏನೆಲ್ಲ ಒಂದು ಪ್ರಾವಿಷನ್ಸ್ಗಳನ್ನ ಒಳಗೊಂಡಿದೆ ಅಂತಂದರೆ, ಈ ಲೈಫ್ ಮತ್ತು ಪರ್ಸ್ನಲ್ ಲಿಬರ್ಟಿಯನ್ನು ಯಾವುದೇ ಕಾರಣಕ್ಕೂ ನಿಮಗೆ ಇದನ್ನು ಡಿಫ್ರೈ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಥವಾ ಇದನ್ನು ಕಸಿದುಕೊಳ್ಳಲಿಕ್ಕೆ ಬರೋದಿಲ್ಲ, ಎಕ್ಸೆಪ್ಟ್ ಏನಂತಂದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ದ ಲಾ ಅಂತ ಬರುತ್ತೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ದ ಲಾ. ಸೊ ಇದರ ಹೊರತಾಗಿ, ಓಕೆ, ಎಸ್ಟಾಬ್ಲಿಷ್ಡ್ ಬೈ ದಿ ಲಾ ಅಂದರೆ ಒಂದು ಕಾನೂನಿಂದ ಸ್ಥಾಪಿಸಲ್ಪಟ್ಟ ಒಂದು ಕಾರ್ಯವಿಧಾನದ ಪ್ರಕಾರ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಈ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿಯನ್ನು ಕಿತ್ಕೊಳ್ಬೋದು. ಅಂದರೆ ಇದನ್ನು ಹೊರತುಪಡಿಸಿ ಏನು ಮಾಡಲಿಕ್ಕೆ ಬರೋದಿಲ್ಲ, ನಿಮ್ಮ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿಯನ್ನು ಯಾವುದೇ ಕಾರಣಕ್ಕೂ ಕಸಿದುಕೊಳ್ಳಲಿಕ್ಕೆ ಬರೋದಿಲ್ಲ. ಎಸ್, ಹಾಗೆ ಈ ಆರ್ಟಿಕಲ್ 21 ಅನ್ನುವಂಥದ್ದು ಇದು ಭಾರತೀಯ ನಾಗರಿಕರಿಗೆ ಮತ್ತು ವಿದೇಶಿಗರಿಗೂ ಕೂಡ ಏನು ಮಾಡುತ್ತೆ, ಇಲ್ಲಿ ಸಮಾನವಾಗಿ ಲಭ್ಯವಿರುತ್ತೆ. ಎಸ್, ಸೊ ಈ ಆರ್ಟಿಕಲ್ ಒಂದು 21 ಅಡಿಯಲ್ಲಿ 2 ಹಕ್ಕುಗಳು ಇರುತ್ತೆ. ಸೊ ಮೇಲೆ ಹೇಳಿದ ಹಾಗೆ ನಿಮಗೆ ರೈಟ್ ಟು ಲೈಫ್ ಅಂದರೆ ಮೊದಲನೇದಾಗಿ ಅಂದರೆ ಬದುಕುವ ಹಕ್ಕು. ಸೆಕೆಂಡ್ ಒನ್, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಪರ್ಸ್ನಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಎಸ್, ಹಾಗೆ ಈ ಒಂದು ಬದುಕುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಜೊತೆಗೆ ಇಲ್ಲಿ ಕೆಲವೊಂದು ಹಕ್ಕುಗಳನ್ನ ಪಟ್ಟಿ ಮಾಡಲಾಗಿದೆ.
ಅಂದರೆ ಯಾವೆಲ್ಲ ಹಕ್ಕುಗಳು ಕೂಡ ನಮಗೆ ಈ ಆರ್ಟಿಕಲ್ 21 ಅಡಿಯಲ್ಲಿ ಇವುಗಳನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಮೊದಲನೇದಾಗಿ ಇಲ್ಲಿ ರೈಟ್ ಟು ಪ್ರೈವಸಿ ಅಂತ ಬರುತ್ತೆ, ನಿಮ್ಮ ಗೌಪ್ಯತೆಯ ಹಕ್ಕು ಅಥವಾ ಖಾಸಗಿತನದ ಹಕ್ಕು. ಹಾಗೆ ಇಲ್ಲಿ ನೀವು ವಿದೇಶಕ್ಕೆ ಹೋಗುವಂಥ ಹಕ್ಕು ಕೂಡ ಇರುತ್ತೆ ನಿಮಗೆ. ಹಾಗೆ ಆಶ್ರಯದ ಹಕ್ಕು, ರೈಟ್ ಟು ಶೆಲ್ಟರ್. ಹಾಗೆ ಇಲ್ಲಿ ಇನ್ ಕೇಸ್ ಏನಾದರೂ ಯಾವುದೇ ಒಂದು ವ್ಯಕ್ತಿಯನ್ನು ಬಂಧನ ಮಾಡಿರುವಂಥ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಹ್ಯಾಂಡ್ ಕಪ್ಪನ್ನು ತೊಡಿಸ್ತಾರೆ ನೋಡಿ, ಅಂದರೆ ಕೈಕೊಳ. ಓಕೆ, ಅದರ ವಿರುದ್ಧದ್ದು ಕೂಡ ನಿಮಗೆ ಸೊ ಇಲ್ಲಿ ರಕ್ಷಣೆ ನೀಡಲಾಗತ್ತೆ. ಹಾಗೆ ಇಲ್ಲಿ ಕಸ್ಟಡಿಯ ಇಲ್ಲಿ ಕಸ್ಟೋಡಿಯಲ್ ಡೆತ್ ಅಂತ ಬರುತ್ತೆ. ಓಕೆ, ಸೊ ಅದರ ವಿರುದ್ಧದ ರಕ್ಷಣೆ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಕೂಡ ಸೊ ಆರ್ಟಿಕಲ್ 21 ಅಡಿಯಲ್ಲಿ ಬರುತ್ತೆ. ಹಾಗೆ ಅಂಡರ್ ಟ್ರಯಲ್ ಅಂದರೆ ವಿಚಾರಣಾಧೀನ ಕೈದಿಯ ರಕ್ಷಣೆ. ಹಾಗೆ ಇಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ನೆರವಿನ ಹಕ್ಕು ಕೂಡ, ಮತ್ತು ಅದರ ಜೊತೆಗೆ ಇಲ್ಲಿ ಸಾಂಸ್ಕೃತಿಕ ಪರಂಪರೆಯ ರಕ್ಷಣೆ ಕೂಡ ನಮಗೆ ಈ ಆರ್ಟಿಕಲ್ 21 ಅಡಿಯಲ್ಲೇ ಬರುತ್ತೆ. ಎಸ್, ಸೊ ಮೊದಲನೇದಾಗಿ ಇಲ್ಲಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ವೇಯಿಂಗ್ ಇನ್ ಆನ್ ಬಿಸ್ನೆಸ್ ಆ್ಯಸ್ ಯೂಶುವಲ್ ವಿತ್ ಚೀನಾ. ಸೊ ನಿಮಗೆ ಮೇಲೆ ಹೇಳಿದ ಹಾಗೆ ಈ ಒಂದು ಟಾಪಿಕ್ ನಮಗೆ ಚೀನಾ ಮತ್ತು ಭಾರತದ ನಡುವಿನ ವ್ಯಾಪಾರ ಸಂಬಂಧ, ಭಾರತ ಮತ್ತು ಚೀನಾದ ನಡುವೆ ಯಾವ ರೀತಿಯಲ್ಲಿ ವ್ಯಾಪಾರ ಅನ್ನುವಂಥದ್ದು ಆಗತ್ತೆ ಅಂತ ಹೇಳಿ ನಾವು ಡಿಸ್ಕಸನ್ನು ಮಾಡಲಿದ್ದೀವಿ. ಎಸ್, ಸೊ ಇಂಡಿಯಾ ಚೀನಾ ರಿಲೇಷನ್ ಆ್ಯಂಡ್ ಬಾರ್ಡರ್ ಡಿಸ್ಪ್ಯೂಟ್ ಅಂದರೆ ಈ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ, ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಡಿ ಸಮಸ್ಯೆಗಳು ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇಂಡಿಯಾಸ್ ರಿಲೇಷನ್ಶಿಪ್ ವಿತ್ ಚೀನಾ ರಿಮೇನ್ ಸ್ಟ್ರೇನ್ಡ್ ಡ್ಯೂ ಟು ದಿ ಬಾರ್ಡರ್ ಇಶ್ಯೂಸ್. ಅಂದರೆ ಸೊ ಈ ಬಾರ್ಡರ್ ಸಮಸ್ಯೆಗಳಿಂದನಾಗಿಯೇ ಏನಾಗಿದೆ ಅಂತಂದರೆ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಅನ್ನುವಂಥದ್ದು ಇನ್ನೂ ಕೂಡ ಏನಾಗಿದೆ ಅಂತಂದರೆ ಹದಗೆಟ್ಟಿದೆ ಅಂತ, ಅಂದರೆ ಇನ್ನೂ ಕೂಡ ಏನಾಗಿಲ್ಲ, ಅದು ಸುಧಾರಿಸಿಲ್ಲ ಅಂತ. ಸೊ ಪರ್ಟಿಕ್ಯುಲರ್ಲಿ militarization and lack of progress in resolving disengagement in sensitive areas like the Desang Plains and Demchok. ಸೊ ಅಂದರೆ ಈ LAC ಬಳಿ, ಓಕೆ, ಸೊ ಇಲ್ಲಿ LAC ಬಳಿ ಏನಾಗುತ್ತೆ ಅಂದರೆ ಕೆಲವೊಂದು ಪಾಯಿಂಟ್ಸ್ ಬರುತ್ತೆ. ಓಕೆ, ಸೊ ಅದರಲ್ಲಿ ಈ ಡಿಸಾಂಗ್ ಅಂತ ಪ್ಲೇನ್ಸ್ ಮತ್ತು ದೆಮ್ಚೌಕ್ ಅಂತ ಹೇಳಿ, ಸೊ ಇಲ್ಲಿ ಆ್ಯಸ್ ಪರ್ ದ ಅಗ್ರಿಮೆಂಟ್ ಏನಂತಂದರೆ ಈ ಪ್ರದೇಶಗಳಲ್ಲಿ ಕೂಡ ಏನಂತಂದರೆ ಯಾವುದೇ ಸೈನ್ಯವನ್ನು ನಿಯೋಜನೆ ಮಾಡೋ ಹಾಗಿಲ್ಲ ಅಂತ ಹೇಳಿ. ಬಟ್ 2020 ಏನಾಗುತ್ತೆ ಅಂದರೆ ಈ ಗ್ಯಾಲ್ವಾನ್ ಸಂಘರ್ಷ ಅನ್ನುವಂಥದ್ದಾಗತ್ತೆ ಈ ಗ್ಯಾಲ್ವಾನ್ ಕಣಿವೆಯಲ್ಲಿ. ಓಕೆ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಸೈನ್ಯವನ್ನು ನಿಯೋಜನೆಯನ್ನು ಮಾಡಲಾಗತ್ತೆ. ಸೊ ಹೀಗಾಗಿ ಅಲ್ಲಿ ಇನ್ನೂ ಕೂಡ ಏನಾಗಿದೆ ಅಂತಾರೆ, ಸೈನ್ಯವನ್ನು ಎರಡೂ ಕಡೆಯಿಂದ ಅಲ್ಲಿ ನಿಯೋಜನೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಇದು ಎರಡೂ ದೇಶಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ. ಎಸ್, ಸೊ ಇವಾಗ ನೆಕ್ಸ್ಟ್ ಇಲ್ಲಿ ವ್ಯಾಪಾರ ಸಂಬಂಧವನ್ನು ನೋಡೋಣ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫ್ರಾಮ್ ಚೀನಾ ಅಂದರೆ ಈ ಭಾರತದಲ್ಲಿ ಈ ಚೀನಾದಿಂದ ಇಲ್ಲಿ ವಿದೇಶ ಹೂಡಿಕೆಗೆ ಸಂಬಂಧಪಟ್ಟಂತೆ ದೆರ್ ಈಸ್ ಆನ್ ಗೋಯಿಂಗ್ ಡಿಬೇಟ್ ಅಬೌಟ್ ಲೂಸ್ನಿಂಗ್ ರೆಸ್ಟ್ರಿಕ್ಷನ್ ಆನ್ ಚೀನೀಸ್ FDI ಇನ್ ಇಂಡಿಯಾ. ಓಕೆ, ಅಂದರೆ ಸೊ ಏನು 2020 ಆದಂಥ ಸಂಘರ್ಷದಿಂದಾಗಿ ಏನು ಮಾಡಲಾಗತ್ತೆ ಅಂದರೆ ಹಲವಾರು ಸೆಕ್ಟರ್ಗಳಲ್ಲಿ ಚೀನಾದ ಹೂಡಿಕೆಯನ್ನು ಸೊ ಅವುಗಳನ್ನು ಹೆಚ್ಚಾಗಿ ಏನು ಮಾಡಲಾಗತ್ತೆ ಅಂತಂದರೆ ನಿಯಂತ್ರಣವನ್ನು ಮಾಡಲಾಗತ್ತೆ, ರೆಸ್ಟ್ರಿಕ್ಷನ್ ಹಾಕಲಾಗತ್ತೆ. ಅಂದರೆ ಇಲ್ಲಿ FDIಯನ್ನು ಅಲ್ಲಿ ಅಲೋ ಮಾಡೋದಿಲ್ಲ. ಓಕೆ, ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಭಾರತದಲ್ಲಿ FDIನ ಒಳಹರಿವು ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಂದರೆ ಭಾರತದಲ್ಲಿ ಈ ವಿದೇಶಿ ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಚೀನಾದ ಹೂಡಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಇರುವಂಥ ವಿನಾಯಿತಿಯನ್ನು ಸಡಿಲಗೊಳಿಸಲಿಕ್ಕೆ ಇಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ನೆಕ್ಸ್ಟ್ ಒನ್, ಚೈನೀಸ್ ಡಿಮ್ಯಾಂಡ್ಸ್ ಫಾರ್ ನಾರ್ಮಲೈಸೇಷನ್. ಚೀನಾ ಕೂಡ ಏನು ಮಾಡಿದೆ ಅಂತಂದರೆ ಇಲ್ಲಿ ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಮಾಡ್ತಾ ಇದೆ. ಸೊ ಇನ್ ರೀಸೆಂಟ್ ಡಿಸ್ಕಷನ್ ಅಂದರೆ ಇತ್ತೀಚಿನ ಚರ್ಚೆಗಳಲ್ಲಿ ಚೀನಾ ಹ್ಯಾಸ್ ಇನ್ಸಿಸ್ಟೆಡ್ ಇಂಡಿಯಾ ಅಕ್ಸೆಪ್ಟ್ ದಿ ಅಲ್ಟರ್ಡ್ ಬಾರ್ಡರ್ ಸ್ಟೇಟಸ್ ಕ್ಯೋ. ಅಂದರೆ ಸೊ ಏನು ಈ ಬದಲಾವಣೆಗೊಂಡಿರುವಂಥ ಗಡಿಯ ಸ್ಟೇಟಸನ್ನು ಇಲ್ಲಿ ಭಾರತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಹಾಗೆ ಹ್ಯಾಸ್ ಮೇಡ್ ಡಿಮ್ಯಾಂಡ್ ಸಚ್ ಆಸ್ ಈಕ್ವಲ್ ಅಪರ್ಚುನಿಟಿ ಫಾರ್ ಚೈನೀಸ್ ಕಂಪ್ನೀಸ್. ಅಂದರೆ ಸೊ ಇಲ್ಲಿ ಅಲ್ಟರ್ ಆಗಿರುವಂಥ ಗಡಿ ಪ್ರದೇಶವನ್ನು ಒಪ್ಕೊಳ್ಬೇಕು. ಹಾಗೆ ಅದರೊಟ್ಟಿಗೆ ಈ ಚೀನಾದ ಕಂಪನಿಗಳು ಕೂಡ ಸೊ ನೀವು ನಿಮ್ಮ ಭಾರತೀಯ ಕಂಪನಿಗಳಿಗೆ ನೀಡುವಂಥ
ಅಥವಾ ಬೇರೆ ದೇಶದ ಕಂಪನಿಗಳಿಗೆ ನೀಡುವಂಥ ಸಮಾನ ಅವಕಾಶಗಳನ್ನ ನೀಡಬೇಕಂತ ಹೇಳಿ ಭಾರತಕ್ಕೆ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದೆ. ಹಾಗೆ ರೆಸ್ಯೂಮಿಂಗ್ ಫ್ಲೈಟ್ಸ್, ಸೊ ಇಲ್ಲಿ ಎರಡೂ ದೇಶಗಳ ನಡುವಿನ ವಿಮಾನಯಾನವನ್ನು ಇಲ್ಲಿ ಪ್ರಾರಂಭಿಸಬೇಕಂತ ಚೀನಾ ಭಾರತದ ಮೇಲೆ ಸೊ ಡಿಮ್ಯಾಂಡನ್ನು ಮಾಡ್ತಾ ಇದೆ. ಹಾಗೆ ಅಲೋವಿಂಗ್ ಚೈನೀಸ್ ಜರ್ನಲಿಸ್ಟ್ ಇನ್ ಇಂಡಿಯಾ, ಸೊ ಇಲ್ಲಿ ಚೀನಾದ ಒಂದು ಪತ್ರಕರ್ತರಿಗೆ ಸೊ ಇಲ್ಲಿ ಭಾರತಕ್ಕೆ ಅವಕಾಶವನ್ನು ನೀಡಬೇಕಂತ ಹೇಳಿ ಚೀನಾದವರು ಇಲ್ಲಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್, ಟ್ರೇಡ್ ಇಂಬ್ಯಾಲೆನ್ಸ್. ಸೊ ಇಲ್ಲಿ ವ್ಯಾಪಾರ ಅಸಮತೋಲನ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇಂಡಿಯಾಸ್ ಟ್ರೇಡ್ ಡೆಫಿಸಿಟ್ ಚೀನಾ ಹ್ಯಾಸ್ ವರ್ಸನ್ಡ್ ಎಕ್ಸೀಡಿಂಗ್ 105 ಬಿಲಿಯನ್ ಇನ್ 2023. ಸೊ ಇದರ ಅರ್ಥ, ಸೊ ಇಲ್ಲಿ ರಫ್ತು ಮತ್ತು ಆಮದು, ಓಕೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಚೀನಾದಿಂದ ಅಂದರೆ ಭಾರತದಿಂದ ಚೀನಾಕ್ಕೆ ರಫ್ತನ್ನು ಮಾಡುವ ಬದಲು ಹೆಚ್ಚಾಗಿ ಆಮದನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಅಂದರೆ ಇಲ್ಲಿ ರಫ್ತು ಆಮದು ಅನ್ನುವಂಥದ್ದು ರಫ್ತಿಗಿಂತ ಜಾಸ್ತಿ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಭಾರತಕ್ಕೆ ಇಲ್ಲಿ ವ್ಯಾಪಾರ ಕೊರತೆ ಅನ್ನುವಂಥದ್ದು ಆಗುತ್ತೆ ಅಥವಾ ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಆಗುತ್ತೆ. ಸೊ ಈ ಟ್ರೇಡ್ ಡೆಫಿಸಿಟ್ ಎಷ್ಟಿದೆ ಅಂತಂದರೆ, ಸೊ ಇಲ್ಲಿ ಭಾರತಕ್ಕೆ $105 ಬಿಲಿಯನ್ ಇದೆ. ಇಷ್ಟೊಂದು ವ್ಯಾಪಾರ ಕೊರತೆ ಭಾರತಕ್ಕೆ ಕಾಡ್ತಾ ಇದೆ. ಸೊ ಇಲ್ಲಿ ಇಂಡಿಯಾ ಕಂಟಿನ್ಯೂಸ್ ಟು ರಿಲೇ ಹೆವಿಲಿ ಆನ್ ಚೈನೀಸ್ ಇಂಪೋರ್ಟ್, ಪರ್ಟಿಕ್ಯುಲರ್ ಇನ್ ಕ್ರಿಟಿಕಲ್ ಸೆಕ್ಟರ್ಸ್ ಪೋಸಿಂಗ್ ವಲ್ನರಬಿಲಿಟೀಸ್. ಅಂದರೆ ಸೊ ಇಲ್ಲಿ ಚೀನಾದ ಇಂದಿಗೆ ನಾವು ಯಾವ ಒಂದು ಸರಕುಗಳನ್ನು ಹೆಚ್ಚಾಗಿ ಇಂಪೋರ್ಟನ್ನು ಮಾಡ್ಕೊಳ್ತೀವಿ ಅಂತಂದರೆ ಇಲ್ಲಿ ಕ್ರಿಟಿಕಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಅಂದರೆ ಇಲ್ಲಿ ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಇಂತಹ ಒಂದು ಇಂಪೋರ್ಟ್ಸ್ಗಳನ್ನು ನಾವು ಚೀನಾದಿಂದ ಆಮದನ್ನು ಮಾಡ್ಕೊಳ್ತೀವಿ. ಸೊ ಹೀಗಾಗಿದೆ ಏನಾಗತ್ತೆ ಅಂದರೆ ಪೋಸಿಂಗ್ ವಲ್ನರಬಿಲಿಟಿ, ಅಂದರೆ ಇದು ಭಾರತಕ್ಕೆ ಒಂದು ರೀತಿ ಕನ್ಸರ್ನ ರೈಸನ್ನು ಮಾಡುತ್ತೆ. ಅಂದರೆ ಇದು ಸೆಕ್ಯೂರಿಟಿ ಪರ್ಪಸ್ನಿಂದ, ಅಂದರೆ ನಿಮ್ಮ ಇಲ್ಲಿ ವರ್ಕ್ ಆಗ್ತಾ ಇರುವಂಥ ನಿಮ್ಮ ಡೇಟಾಗಳು ಏನಾಗ್ಬೋದು ಅಂತಂದರೆ ಇಲ್ಲಿ ಕಳುವಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಗ್ಲೋಬಲ್ ಸಪ್ಲೈ ಚೈನ್ ಡೈನಾಮಿಕ್ಸ್. ಸೊ ಇಲ್ಲಿ ಬೋತ್ ಚೀನಾ ಆ್ಯಂಡ್ ದ ವೆಸ್ಟ್ ಆರ್ ಡಿ-ರಿಸ್ಕಿಂಗ್ ಆ್ಯಂಡ್ ಡೈವರ್ಸಿಫೈಯಿಂಗ್ ದೇರ್ ಸಪ್ಲೈ ಚೈನ್ಸ್, ಮೇಕಿಂಗ್ ಇಂಡಿಯನ್ ಅಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್. ಸೊ ಅಂದರೆ ಇಲ್ಲಿ ಚೀನಾ ಸೇರಿದಂತೆ ಹಾಗೆ ವೆಸ್ಟರ್ನ್ ಅಂದರೆ ಪಾಶ್ಚಿಮಾತ್ಯ ದೇಶಗಳು ಏನು ಮಾಡ್ತಾ ಇದೆ ಅಂತಂದರೆ ಭಾರತಕ್ಕೆ, ಸೊ ಈ ಹಿಂದೆ ಕೆಲವೇ ಒಂದು ಸರಕುಗಳನ್ನ ಭಾರತಕ್ಕೆ ರಫ್ತನ್ನು ಮಾಡ್ತಾ ಇದ್ವು. ಈಗ ಅವುಗಳಲ್ಲಿ ಹಲವಾರು ಸರಕುಗಳನ್ನು ಏನು ಮಾಡ್ತಾ ಇದೆ ಅಂದರೆ ಭಾರತಕ್ಕೆ ಸೊ ಇಲ್ಲಿ ರಫ್ತನ್ನು ಮಾಡ್ತಾ ಇದೆ. ಅಂದರೆ ಡೈವರ್ಸಿಫೈ ಮಾಡಿದೆ, ಅಂದರೆ ವೈವಿಧ್ಯೀಕರಣಗೊಳಿಸಿದೆ ತನ್ನ ಸರಕುಗಳ ಒಂದು ರಫ್ತಿನಲ್ಲಿ. ಸೊ ಇದರೊಟ್ಟಿಗೆ ಏನು ಮಾಡ್ತಾ ಇದೆ ಅಂತಂದರೆ ಆ ದೇಶಗಳು, ಚೀನಾ ಮತ್ತು ಈ ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನು ಒಂದು ಪರ್ಯಾಯ ಹೂಡಿಕೆಯ ಒಂದು ಮಾರ್ಗವನ್ನಾಗಿ ಅವರು ಇಲ್ಲಿ ಫಾರ್ಮ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಚೀನಾದ ಇಂಡಸ್ಟ್ರಿಯಲ್ ಪಾಲಿಸಿ. ಚೀನಾದ ಒಂದು ಕೈಗಾರಿಕಾ ನೀತಿ ಯಾವ ರೀತಿ ಇದೆ ಅಂತಂದರೆ, ಸೊ ಇಲ್ಲಿ ಚೀನಾದ ಎಕನಾಮಿಕ್ ಸ್ಟ್ರಾಟಜಿ ಪ್ರಿಯೋರಿಟೈಸ್ ಸ್ಟೇಟ್ ಕಂಟ್ರೋಲ್ ಇಂಡಸ್ಟ್ರಿ ಪಾಲಿಸೀಸ್. ಅಂದರೆ ಈ ಚೀನಾದ ಒಂದು ಆರ್ಥಿಕ ನೀತಿ ಅಥವಾ ಇದು ಯಾವುದಕ್ಕೆ ಒಂದು ಪ್ರಾಶಸ್ತ್ಯವನ್ನು ನೀಡುತ್ತೆ ಅಂತಂದರೆ ಸ್ಟೇಟ್ ಕಂಟ್ರೋಲ್ಡ್ ಇಂಡಸ್ಟ್ರಿ ಪಾಲಿಸೀಸ್. ಅಂದರೆ ಇಲ್ಲಿ ಸರ್ಕಾರವೇ ಏನು ಮಾಡುತ್ತೆ ಅಂತಂದರೆ ಈ ಒಂದು ಕೈಗಾರಿಕಾ ನೀತಿಯನ್ನು ನಿಯಂತ್ರಣವನ್ನು ಮಾಡುತ್ತೆ. ಅಂದರೆ ಸೊ ಇಲ್ಲಿ ಬೆಲೆಗಳ ಒಂದು ಏರಿಳಿತವನ್ನು ನಿರ್ಧಾರವನ್ನು ಯಾರು ಮಾಡ್ತಾರೆ ಅಥವಾ ಇಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡನ್ನು ಯಾರು ನಿರ್ಧಾರ ಅಥವಾ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಅಲ್ಲಿನ ಒಂದು ಸರ್ಕಾರವೇ ನಿರ್ಧಾರ ಮಾಡುತ್ತೆ. ಸೊ ಇದರೊಟ್ಟಿಗೆ ಅದು ಯಾವುದರ ಮೇಲೆ ಗಮನವನ್ನು ನೀಡುತ್ತೆ ಅಂದರೆ ಫೋಕಸಿಂಗ್ ಆನ್ ಡಾಮಿನೇಟಿಂಗ್ ಫ್ಯೂಚರ್ ಇಂಡಸ್ಟ್ರೀಸ್ ಲೈಕ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್. ಸೊ ಅಂದರೆ ಇಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮತ್ತು ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ಮೇಲೆ ತನ್ನ ಪ್ರಾಬಲ್ಯವನ್ನು, ಅಂದರೆ ಜಾಗತಿಕವಾಗಿ ಅದು ಮಾತ್ರವೇ ಏನಂತಂದರೆ ಸೊ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರ್ಬೋದು ಅಥವಾ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಗಳಲ್ಲಿ ಬಳಸುವಂಥ ಈ ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ಉತ್ಪಾದನೆಯಲ್ಲಿ ಅದೇ ಏನಾಗಿರಬೇಕು, ಇಲ್ಲಿ ನಂಬರ್ 1 ಆಗಿರಬೇಕು ಅನ್ನುವಂಥದ್ರಲ್ಲಿ ಅದು ತನ್ನ ಗಮನವನ್ನು ನೀಡ್ತಾ ಇದೆ. ಸೊ ವಿಚ್ ಕುಡ್ ಎಕ್ಸಾಸ್ಪರೇಟ್ ಟೆನ್ಷನ್ ವಿತ್ ಬೋತ್ ಅಡ್ವಾನ್ಸ್ಡ್ ಆ್ಯಂಡ್ ಎಮರ್ಜಿಂಗ್ ಎಕನಾಮೀಸ್ ಲೈಕ್ ಇಂಡಿಯಾ. ಸೊ ಈ ರೀತಿಯ ಒಂದು ಏನು ಚೀನಾದ ಗಮನ ಅಥವಾ ಈ ಒಂದು ನೀತಿಯು ಎಲ್ಲ ದೇಶಗಳ ಮೇಲೆ ಇನ್ಕ್ಲೂಡಿಂಗ್ ಭಾರತ ಸೇರಿದಂತೆ ಹಲವಾರು ದೇಶಗಳ ಮೇಲೆ ಏನಾಗ್ತಾ ಇದೆ ಅಂತಂದರೆ ಇದು ಟೆನ್ಷನನ್ನು ರೈಸ್ ಮಾಡಿದ. ಸೊ ಕನ್ಸರ್ನ್ ಓವರ್ ಚೈನೀಸ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ
ಚೀನಾದ ಹೂಡಿಕೆ ಯಾಕೆ ಆಗಬೇಕು, ಅಥವಾ ಈ ಚೀನಾದ ಹೂಡಿಕೆ ಭಾರತದಲ್ಲಿ ಮಾಡಿದರೆ ಅದರ ಮೇಲಿನ ಒಂದು ಕಾಳಜಿಗಳೇನು ಅಥವಾ ಅಪಾಯ ಏನೆಲ್ಲ ಆಗ್ಬೋದು ಅಂತ ನೋಡೋಣ. ಸೊ ಫಸ್ಟ್, ಅಲೋವಿಂಗ್ ಚೀನೀಸ್ ಕಂಪ್ನೀಸ್ ಅನ್ರೆಸ್ಟ್ರಿಕ್ಟೆಡ್ ಎಕ್ಸೆಸ್ ಟು ಇಂಡಿಯಾ ಕುಡ್ ಲೀಡ್ ಟು ಇನ್ವೆಸ್ಟ್ಮೆಂಟ್ ಇನ್ ಲೋ ವ್ಯಾಲ್ಯೂ ಆಡೆಡ್ ಸೆಕ್ಟರ್. ಸೊ ಅಂದ್ರೆ ಏನಾಗ್ಬೋದು ಅಂತಂದರೆ, ಸೊ ಇಲ್ಲಿ ಅಪರಿಮಿತವಾಗಿ ಅವ್ರ ಮೇಲೆ ಯಾವುದೇ ಒಂದು ನಿಯಂತ್ರಣವನ್ನು ಅಥವಾ ಈ ಹೂಡಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಮಿತಿಯನ್ನು ಹಾಕದೇ ಇದ್ದ ಅಂಥ ಸಂದರ್ಭದಲ್ಲಿ ಅದೇನಾಗ್ಬೋದು ಅಂತಂದರೆ, ಸೊ ಇದು ಲೀಡ್ ಟು ಇನ್ವೆಸ್ಟ್ ಇನ್ ಲೋ ವ್ಯಾಲ್ಯೂ ಆಡೆಡ್ ಸೆಕ್ಟರ್ಗಳ ಮೇಲೆ ಏನಾಗ್ಬೋದು ಅಂತಂದರೆ ಇದು ಹೂಡಿಕೆಗೆ ಹೆಚ್ಚಾಗ್ಬೋದು ಅಂತ. ಸೊ ಈ ಒಂದು ಲೋ ವ್ಯಾಲ್ಯೂ ಆಡೆಡ್ ಸೆಕ್ಟರ್ಗಳಲ್ಲಿ ಹೂಡಿಕೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಸೊ ಇದರಿಂದ ಹಿಂಡರಿಂಗ್ ಇಂಡಿಯಾಸ್ ಇಂಡಸ್ಟ್ರಿಯಲ್ ಗ್ರೋತ್. ಸೊ ಅಂದರೆ ಭಾರತದ ಒಂದು ದೊಡ್ಡ ಉದ್ಯಮಗಳು, ಬಟ್ ಇದು ಏನಕ್ಕೆ ಫೋಕಸ್ ಮಾಡುತ್ತೆ, ಇಲ್ಲಿ ಸಣ್ಣ ಕೈಗಾರಿಕೆಗಳ ಒಂದು ವಲಯದಲ್ಲಿ ಹೂಡಿಕೆಯನ್ನು ಮಾಡುತ್ತೆ. ಸೊ ಹೀಗಾಗಿ ಇದು ಭಾರತದ ಒಂದು ಕೈಗಾರಿಕಾ ಬೆಳವಣಿಗೆ ಮೇಲೆ ಇದೇನಾಗುತ್ತೆ, ಇಲ್ಲಿ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಭಾರತ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಸೊ ಇಂಡಿಯಾಸ್ ಸ್ಟ್ರಾಟಜಿ ಶುಡ್ ಇನ್ವಾಲ್ವ್ ಸೆಲೆಕ್ಟಿವ್ FDI ಬೇಸ್ಡ್ ಆನ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರಯಾರಿಟೀಸ್. ಅಂದರೆ ಸೊ ಇಲ್ಲಿ ಯಾವುದೇ ಒಂದು ದೇಶದಿಂದ ನಾವು ಹೂಡಿಕೆಯನ್ನು, ಎಸ್ಪೆಷಲಿ ಇವಾಗ ಈ ಚೈನಾದಿಂದ ಹೂಡಿಕೆನ ನಾವು ತೆಗೆದುಕೊಳ್ಬೇಕಂತ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ಇಲ್ಲಿ ರಾಷ್ಟ್ರೀಯ ಬದ್ಧತೆ ಮತ್ತು ಈ ಒಂದು ಕೈಗಾರಿಕೆಗೆ ಒತ್ತನ್ನು ನೀಡುವ ಮೂಲಕ, ಅಂದರೆ ಫಸ್ಟ್ ಪ್ರಿಫರೆನ್ಸ್ ನಾವು ಇವುಗಳಿಗೆ ಮೇಲೆ ನೀಡಬೇಕು. ಆ ನಂತರದಲ್ಲಿ ಇಲ್ಲಿ FDIನ ಅಲೋವನ್ನು ಮಾಡಬೇಕಾಗತ್ತೆ. ಕೆಲವೊಂದು ಸೆಕ್ಟರ್ಗಳಲ್ಲಿ ಏನಾಗುತ್ತೆ ಅಂದರೆ, ಈ ಡಿಫೆನ್ಸ್ ಆಗಿರ್ಬೋದು ಅಥವಾ ಹಲವಾರು ಕ್ರಿಟಿಕಲ್ ಒಂದು ಸೆಕ್ಟರ್ಗಳಲ್ಲಿ ಇಲ್ಲಿ ಬೇರೆ ದೇಶಗಳಿಗೆ FDI ಅನ್ನುವಂಥದ್ದು ಅಲೋವನ್ನು ಮಾಡಿರೋದಿಲ್ಲ. ಎಸ್, ನೆಕ್ಸ್ಟ್ ಟಾಪಿಕ್, ಇಂಡಿಯಾದ ಡಿಫೆನ್ಸ್ ಎಕ್ಸ್ಪೋರ್ಟ್ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ಲಾ. ಸೊ ಅಂದರೆ ಈ ಒಂದು ಟಾಪಿಕ್ ನಮಗೆ ಇಸ್ರೇಲ್ಗೆ ಮತ್ತು ಭಾರತದ ನಡುವಿನ ಒಂದು ಡಿಫೆನ್ಸ್ ಕುರಿತಾಗಿರುತ್ತೆ ಅಥವಾ ಡಿಫೆನ್ಸ್ ಎಕ್ಸ್ಪೋರ್ಟ್ ಬಗ್ಗೆ ಕುರಿತಾಗಿರುವಂಥ ಟಾಪಿಕ್ ಇದು. ಅಂದರೆ ಈ ಒಂದು ರಕ್ಷಣಾ ಸಾಮಗ್ರಿಗಳ ಒಂದು ರಫ್ತಿನಿಂದ ಅದು ಯಾವ ರೀತಿ ಇಲ್ಲಿ ಅದು ಹ್ಯುಮ್ಯಾನಿಟೇರಿಯನ್ ಲಾ ಅಂದರೆ ಮಾನವೀಯ ಕಾನೂನಿಗೆ ಸಂಬಂಧಪಟ್ಟಂತೆ ಇದು ಯಾವ ರೀತಿ ಅಂದರೆ ಇದು ವೈಲೇಟ್ ಆಗುತ್ತೆ ಅಂತ ಹೇಳಿ ನೋಡಲಿದ್ವಿ. ಎಸ್, ಸೊ ಇಲ್ಲಿ ಏನಿದೆ ಇಶ್ಯೂ ಅಂತ ನೋಡೋಣ. ಸುಪ್ರೀಂ ಕೋರ್ಟ್ ಡಿಸ್ಮಿಸಲ್ ಆಫ್ PIL. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದರೆ, ಒಂದು PIL ಅಂದರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ಏನು ಮಾಡಿದೆ ಅಂತಂದರೆ ಇಲ್ಲಿ ವಜಾಗೊಳಿಸಿದೆ. ಹಾಗಿದ್ರೆ ಏನಿದು PIL ಏನೆಲ್ಲ ಒಳಗೊಂಡಿತ್ತು ಅಂತಂದರೆ, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಿಸ್ಮಿಸ್ಡ್ PIL ಸೀಕಿಂಗ್, ಅಂದರೆ PIL ಅಂದರೆ ಏನು ಇದು ದಾವೆ ಅಂತಂದರೆ, ಸೀಕಿಂಗ್ ಅ ಹಾಲ್ ಟು ಡಿಫೆನ್ಸ್ ಎಕ್ಸ್ಪೋರ್ಟ್ ಟು ಇಸ್ರೇಲ್ ಡ್ಯೂ ಟು ಅಲಿಜ್ಡ್ ವಾರ್ ಕ್ರೈಮ್ಸ್, ಸ್ಟೇಟಿಂಗ್ ದ್ಯಾಟ್ ಫಾರಿನ್ ಪಾಲಿಸಿ ಇಸ್ ಬಿಯಾಂಡ್ ಇಟ್ಸ್ ಜ್ಯುರಿಕ್ಷನ್. ಎಸ್, ಸೊ ಅಂದರೆ ಇಲ್ಲಿ ಮೊದಲನೇದಾಗಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಏನಾಗ್ತಾಯಿದೆ, ಇಲ್ಲಿ ವಾರ್ ಅನ್ನುವಂಥದ್ದು ಆಗ್ತಾಯಿದೆ. ಓಕೆ, ಎಸ್. ಸೊ ಇಲ್ಲಿ ವಾರ್ ಆಗ್ತಾ ಇರುವಂಥ ಸನ್ನಿವೇಶದಲ್ಲಿ ಭಾರತ ಏನು ಮಾಡ್ತಾಯಿದೆ ಅಂತಂದರೆ, ಈ ಹಿಂದೆನೂ ಕೂಡ ಆ ಇಸ್ರೇಲ್ಗೆ ಭಾರತ ತನ್ನ ಮಿಲಿಟರಿ ಇಕ್ವಿಪ್ಮೆಂಟ್ಗಳನ್ನ ಅಥವಾ ರಕ್ಷಣಾ ಸಾಮಗ್ರಿಯನ್ನು ರಫ್ತು ಮಾಡ್ತಾಯಿತ್ತು. ಸೊ ಈಗಲೂ ಕೂಡ ಅದೇ ಹಿನ್ನೆಲೆಯಲ್ಲಿ ರಫ್ತನ್ನು ಮಾಡ್ತಾಯಿದೆ. ಬಟ್ ಇವಾಗ ಏನಾಗ್ತಾಯಿದೆ ಅಂದರೆ, ಭಾರತ ಈ ಇಸ್ರೇಲ್ಗೆ ರಫ್ತು ಮಾಡ್ತಾ ಇರುವಂತಹ ಏನು ಈ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಇಸ್ರೇಲ್ ಏನು ಮಾಡ್ತಾಯಿದೆ ಅಂದರೆ, ಈ ಪ್ಯಾಲೆಸ್ತೈನ್ನ ವಾರ್ನಲ್ಲಿ ಭಾರತದ ಒಂದು ರಕ್ಷಣಾ ಸಾಮಗ್ರಿಗಳನ್ನು ಬಳಸ್ಕೊಳ್ತಾ ಇದೆ. ಹಾಗೆ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿನ ಹಲವಾರು ಶಾಲೆ ಆಗಿರ್ಬೋದು ಅಥವಾ ಹಾಸ್ಪಿಟಲ್ಗಳ ಮೇಲೆ ಏನು ಮಾಡ್ತಾಯಿದೆ ಅಂದರೆ ಇಸ್ರೇಲ್ ದಾಳಿಯನ್ನು ಮಾಡ್ತಾಯಿದೆ. ಸೊ ಹೀಗಾಗಿ ಏನಾಗುತ್ತೆ, ಇದು ಅಂತಾರಾಷ್ಟ್ರೀಯ ಒಂದು ಮಾನವೀಯ ಕಾನೂನನ್ನು ಉಲ್ಲಂಘನೆ ಆಗುತ್ತೆ. ಸೊ ಹೀಗಾಗಿ ಭಾರತ ಏನು ಮಾಡಬೇಕು, ಇಲ್ಲಿ ಇಸ್ರೇಲ್ಗೆ ನೀಡ್ತಾ ಇರುವಂಥ ತನ್ನ ಒಂದು ಡಿಫೆನ್ಸ್ ಎಕ್ಸ್ಪೋರ್ಟ್ಸನ್ನು ಇಲ್ಲಿ ನಿಲ್ಲಿಸಬೇಕಂತ ಹೇಳಿ ಇಲ್ಲಿ ದಾವೆಯನ್ನು, ಅಂದರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಬಳಿ ತೆಗೆದುಕೊಂಡು ಹೋಗಿರ್ತಾರೆ. ಬಟ್ ಇಲ್ಲಿ ಆ ಒಂದು ದಾವೆಯನ್ನು ಸೊ ಈ PILನ ಏನು ಮಾಡುತ್ತೆ, ಇಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಡಿಸ್ಮಿಸಲ್ ಮಾಡುತ್ತೆ, ವಜಾಗೊಳಿಸುತ್ತೆ. ಏನು ಹೇಳುತ್ತೆ ಅಂದರೆ, ಇದರೊಟ್ಟಿಗೆ ಇದನ್ನು ವಜಾಗೊಳಿಸಿ ಸೊ ದ್ಯಾಟ್ ಫಾರಿನ್ ಪಾಲಿಸಿ ಬಿಯಾಂಡ್ ಇಟ್ಸ್ ಜ್ಯುರಿಕ್ಷನ್, ಅಂದರೆ ಸೊ ವಿದೇಶಾಂಗ ನೀತಿ ಅನ್ನುವಂಥದ್ದು ತನ್ನ ನ್ಯಾಯ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ವಿದೇಶಾಂಗ ನೀತಿ ಸೊ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ನೀತಿಯಾಗಿದೆ. ಸೊ ಇದು ನಮ್ಮ ವ್ಯಾಪ್ತಿಗೆ ಅಥವಾ ನ್ಯಾಯ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳುವ ಮೂಲಕ ಏನು ಮಾಡಿದೆ ಅಂತಂದರೆ, ಈ ಒಂದು PILನ ಸುಪ್ರೀಂ ಕೋರ್ಟ್ ರದ್ದನ್ನು ಮಾಡಿದ. ಸೊ ನೆಕ್ಸ್ಟ್ ಒನ್, ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಅಂದರೆ ಸಿವರಲ್ ಕಂಟ್ರೀಸ್ ಲೈಕ್ ದ ನೆದರ್ಲ್ಯಾಂಡ್, ದ ಯುನೈಟೆಡ್ ಕಿಂಗ್ಡಮ್ ಹ್ಯಾವ್ ಕರ್ಬ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಟು ಇಸ್ರೇಲ್ ಬೇಸ್ಡ್ ಆನ್ ರಿಸ್ಕ್ ಆಫ್ ವಯೋಲೇಟಿಂಗ್ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ.
ಅಂದ್ರೆ ಸೊ ಈ ಇಸ್ರೇಲ್ ಏನಂತಂದರೆ ಅಂತಾರಾಷ್ಟ್ರೀಯ ಒಂದು ಅಂದರೆ ಈ ದೇಶಕ್ಕೆ ಅಂದರೆ ಇಸ್ರೇಲ್ಗೆ ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳು ಏನು ಮಾಡಿದೆ ಅಂತಂದರೆ ತನ್ನ ರಕ್ಷಣಾ ಸಾಮಗ್ರಿಗಳನ್ನ ರಫ್ತನ್ನು ಮಾಡುವಂಥದ್ದನ್ನು ಇಲ್ಲಿ ಸ್ಟಾಪ್ ಮಾಡಿದೆ. ಏನಕ್ಕೆ ಅಂತಂದರೆ ಸೊ ಈ ರೀತಿ ರಫ್ತನ್ನು ಮಾಡುವಂಥದ್ದು ಅಂದರೆ ಒಂದು ಯುದ್ಧದಲ್ಲಿ ತೊಡಗಿರುವಂಥ ಒಂದು ರಾಷ್ಟ್ರಕ್ಕೆ ತಮ್ಮ ದೇಶದಿಂದ ಇಲ್ಲಿ ರಕ್ಷಣಾ ಸಾಮಗ್ರಿಗಳನ್ನ ರಫ್ತು ಮಾಡುವಂಥದ್ದು ಅದು ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ಒಂದು ಮಾನವೀಯ ಕಾನೂನನ್ನು ಉಲ್ಲಂಘನೆ ಮಾಡುತ್ತೆ ಅನ್ನುವಂಥ ಆಧಾರದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಆ ದೇಶಕ್ಕೆ ನೀಡುವಂಥ ರಕ್ಷಣಾ ಸಾಮಗ್ರಿಯನ್ನು ಸ್ಟಾಪ್ ಮಾಡಿದ್ದಾರೆ. ಎಸ್. ಸೊ ಲೀಗಲ್ ಗ್ಯಾಪ್ ಇನ್ ಇಂಡಿಯಾ ಅಂದರೆ ಇಲ್ಲಿ ಭಾರತಕ್ಕೆ ಅಂದರೆ ಈ ಹ್ಯುಮ್ಯಾನಿಟೇರಿಯನ್ ಲಾಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾನೂನು ಒಂದು ಅಂತರ ಯಾವ ರೀತಿ ಇದೆ ಅಂತ ನೋಡೋಣ. ಅನ್ಲೈಕ್ ಕಂಟ್ರೀಸ್ ಲೈಕ್ UK ಆ್ಯಂಡ್ ದ EU, ಇಂಡಿಯಾ ಲ್ಯಾಕ್ಸ್ ಅ ಲಾ ರಿಕ್ವೈರಿಂಗ್ ದಿ ಗೌರ್ಮೆಂಟ್ ಟು ಅಸೆಸ್ IHL ಅಂತಂದರೆ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ ಕಂಪ್ಲೈಂಟ್ ಬಿಫೋರ್ ಎಕ್ಸ್ಪೋರ್ಟಿಂಗ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಕ್ರಿಯೇಟಿಂಗ್ ಅ ಲೀಗಲ್ ಗ್ಯಾಪ್. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ UK ಮತ್ತು ಇಲ್ಲಿ ಯುರೋಪಿಯನ್ ಯೂನಿಯನ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನನ್ನು ಅನುಸರಣೆಯನ್ನು ಮಾಡುತ್ತೆ. ಬಟ್ ಭಾರತದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾನೂನುಗಳಿಲ್ಲ. ಸೊ ಹೀಗಾಗಿ ಏನು ಮಾಡ್ತಾ ಇದೆ ಅಂದರೆ ಭಾರತ ಇಸ್ರೇಲ್ಗೆ ತನ್ನ ಸಾಮಗ್ರಿಗಳನ್ನ ರಕ್ಷಣಾ ಸಾಮಗ್ರಿಗಳನ್ನ ಇಲ್ಲಿ ರಫ್ತನ್ನು ಮಾಡ್ತಾ ಇದೆ. ಎಸ್. ಕರೆಂಟ್ ಇಂಡಿಯನ್ ಲಾ ಆನ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಅಂದರೆ ಇಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ಗಳ ಮೇಲಿನ ಒಂದು ಕಾನೂನುಗಳು ಯಾವ ರೀತಿ ಇದೆ ಭಾರತದಲ್ಲಿ ಅಂತ ನೋಡೋಣ. ದ ಇಂಡಿಯನ್ ಫಾರಿನ್ ಟ್ರೇಡ್ ಆ್ಯಕ್ಟ್ ಆ್ಯಂಡ್ ದ ವೆಪನ್ಸ್ ಆಫ್ ಮಾಸ್ ಡೆಸ್ಟ್ರಕ್ಷನ್ ಆ್ಯಕ್ಟ್ ಅಲೋ ದ ಗೌರ್ಮೆಂಟ್ ಟು ರೆಗ್ಯುಲೇಟ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಒಬ್ಲಿಗೇಷನ್ ಬಟ್ ಡು ನಾಟ್ ಎಕ್ಸ್ಪ್ಲಿಸಿಟ್ಲಿ ರಿಕ್ವೈರ್ ಅಸೆಸ್ಮೆಂಟ್ ಆಫ್ IHL ಕಂಪ್ಲೈಂಟ್ಸ್. ಸೊ ಅಂದರೆ ಭಾರತ ತನ್ನ ರಕ್ಷಣಾ ಸಾಮಗ್ರಿಗಳನ್ನ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅವುಗಳನ್ನ ರೆಗ್ಯುಲೇಟ್ ಮಾಡುತ್ತೆ ಅಂತಂದರೆ ಸೊ ಇಲ್ಲಿ ಇಂಡಿಯನ್ ಫಾರಿನ್ ಟ್ರೇಡ್ ಆ್ಯಕ್ಟ್ ಅಂತ ಬರುತ್ತೆ. ಹಾಗೆ ವೆಪನ್ಸ್ ಆಫ್ ಮಾಸ್ ಡೆಸ್ಟ್ರಕ್ಷನ್ ಆ್ಯಕ್ಟ್. ಸೊ ಇದರ ಮೂಲಕ ಏನು ಮಾಡುತ್ತೆ ಅಂದರೆ ಸರ್ಕಾರಕ್ಕೆ ತನ್ನ ಡಿಫೆನ್ಸ್ಗಳನ್ನ ರಫ್ತನ್ನು ಮಾಡುವಂಥದ್ದನ್ನು ಇದು ರೆಗ್ಯುಲೇಟನ್ನು ಮಾಡುತ್ತೆ. ಎಸ್. ಯಾವುದೋ ಅದರ ಮೇಲೆ ಇದು ಒಂದು ಅಂತಾರಾಷ್ಟ್ರೀಯ ಬಾಧ್ಯತೆಗಳ ಮೇಲೆಗೆ ಸೊ ಇಲ್ಲಿ ಭಾರತ ತನ್ನ ರಕ್ಷಣಾ ಸಾಮಗ್ರಿಗಳನ್ನ ರಫ್ತನ್ನು ಮಾಡುತ್ತೆ. ಸೊ ಈ ರಫ್ತನ್ನು ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಈ IHLನಿಂದ ಅನುಸರಣೆಯಿಂದ ಇರುವಂಥ ಯಾವುದೇ ಒಂದು ಅಸೆಸ್ಮೆಂಟ್ ಅಥವಾ ಮೌಲ್ಯಮಾಪನ ಅನ್ನುವಂಥದ್ದು ಬೇಕಾಗಿರೋದಿಲ್ಲ. ಅಂದರೆ ಇವಾಗ ಇಸ್ರೇಲ್ ಏನು ಮಾಡ್ತಾ ಇದೆ, ಪ್ಯಾಲೆಸ್ತೇನೊಂದಿಗೆ ಯುದ್ಧದಲ್ಲಿ ತಡೆದುಕೊಂಡಿದೆ. ಬಟ್ ಇವಾಗ ಭಾರತ ಏನು ಮಾಡ್ತಾ ಇದೆ, ಇಲ್ಲಿ ಇದಕ್ಕೆ ತನ್ನ ಡಿಫೆನ್ಸ್ ಇಲ್ಲಿ ಇಕ್ವಿಪ್ಮೆಂಟನ್ನು ಕಳಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕಳಿಸುವಂಥ ಸಂದರ್ಭದಲ್ಲಿ ಇಲ್ಲಿ ನಮಗೆ ಪ್ರತ್ಯೇಕವಾಗಿ ಈ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾನ ಅಗತ್ಯನೇ ಇದಕ್ಕೆ ಬೀಳೋದಿಲ್ಲ. ಸೊ ಹೀಗಾಗಿ ಏನು ಮಾಡುತ್ತೆ, ಇಲ್ಲಿ ಭಾರತ ಇದಕ್ಕೆ ತನ್ನ ರಕ್ಷಣಾ ಸಾಮಗ್ರಿಗಳನ್ನು ಕಳಿಸ್ತಾ ಇದೆ. ಸೊ ಇವಾಗ ಅಂತಾರಾಷ್ಟ್ರೀಯ ಒಂದು ಕಾನೂನಿನ ಬಾಧ್ಯತೆಗಳೇನಿದೆ ಅಂತ ನೋಡೋಣ. ದ ಆರ್ಮ್ ಟ್ರೇಡ್ ಟ್ರೀಟಿ. ಸೊ ಇಲ್ಲಿ ಒಂದು ಕಾಯ್ದೆ ಇದೆ, ಆರ್ಮ್ ಟ್ರೇಡ್ ಟ್ರೀಟಿ ಅಂತ ಹೇಳಿ, ಅಂದರೆ ಶಸ್ತ್ರಾಸ್ತ್ರ ವ್ಯಾಪಾರ ಒಂದು ಒಪ್ಪಂದ ಅಂತ. ಸೊ ಇದರ ಅಡಿಯಲ್ಲಿ ಏನು ಕಡ್ಡಾಯವನ್ನು ಮಾಡುತ್ತೆ ಅಂದರೆ ಮ್ಯಾಂಡೇಟ್ಸ್ ಆರ್ಮ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂದರೆ ಶಸ್ತ್ರಾಸ್ತ್ರಗಳ ಒಂದು ರವಾನೆಯ ಕಂಟ್ರಿಗಳು ಟು ಅಸೆಸ್ ದಿ ರಿಸ್ಕ್ ಆಫ್ ವಯೋಲೇಷನ್ ಆಫ್ IHL. ಅಂದರೆ ಸೊ ಯಾವುದೇ ಅಂದರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು ದೇಶಗಳು ತನ್ನ ದೇಶದಿಂದ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡುವಂಥ ಸಂದರ್ಭದಲ್ಲಿ ಅದು ಈ IHLನಿಂದ ಅಂದರೆ ಅದು ವೈಲೇಟ್ ಆಗುತ್ತಿಲ್ಲ ಅಂತ ಹೇಳಿ ಅದನ್ನು ಅಸೆಸ್ ಮಾಡಿಕೊಳ್ಬೇಕಾಗತ್ತೆ. ಬಟ್ ಇಂಡಿಯಾ ಇಸ್ ಎ ನಾಟ್ ಸಿಗ್ನೇಟರಿ ಆಫ್ ದಿಸ್ ಟ್ರೀಟಿ, ಸೊ ಇಟ್ ಈಸ್ ನಾಟ್ ಲೀಗಲಿ ಬೌಂಡ್ ಬೈ ಇಟ್. ಸೊ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಅಂದರೆ ಇಲ್ಲಿ ಆರ್ಮ್ ಟ್ರೇಡ್ ಟ್ರೀಟಿಗೆ ಭಾರತ ಏನು ಮಾಡಿಲ್ಲ, ಇಲ್ಲಿ ಸಹಿಯನ್ನು ಹಾಕಿಲ್ಲ. ಸಹಿ ಹಾಕಿದರೆ ಮಾತ್ರ ಅದೇನು ಮಾಡಬಹುದಾಗಿತ್ತಂದರೆ ಇಲ್ಲಿ ಇಸ್ರೇಲ್ಗೆ ನೀಡುವಂಥ ತನ್ನ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಸ್ಟಾಪನ್ನು ಮಾಡಬಹುದಾಗಿತ್ತು. ಬಟ್ ಈ ಒಂದು ಕಾಯ್ದೆ ಅಡಿಯಲ್ಲಿ ಬಟ್ ಇದಕ್ಕೆ ಸಹಿಯನ್ನೇ ಹಾಕಿಲ್ಲ ಭಾರತ. ಸೊ ಹೀಗಾಗಿ ಈ ಒಂದು ಕಾಯ್ದೆ ಅಡಿಯಲ್ಲಿರುವಂಥ ಪ್ರೊವಿನ್ಸ್ನಲ್ಲಿಗೂ ಈ ಭಾರತದ ಮೇಲೆ ಏನಾಗಿರೋದಿಲ್ಲ, ಅದು ಕಡ್ಡಾಯವಾಗಿರೋದಿಲ್ಲ. ಸೊ ಇಂಡಿಯಾದ IHL ಅಬ್ಲಿಗೇಷನ್. ಸೊ ಇಲ್ಲಿ ಇದು ಈ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳ ಬಾಧ್ಯತೆ ಭಾರತ ಯಾವ ರೀತಿ ನೋಡುತ್ತೆ ಅಂದರೆ ಅಂಡರ್ ದ ಜಿನೆವಾ ಕನ್ವೆನ್ಷನ್. ಸೊ ಇದು ಜಿನೆವಾ ಕನ್ವೆನ್ಷನ್ನ ಅನುಸರಣೆಯನ್ನು ಮಾಡಿದೆ, ಅಂದರೆ ಜಿನೆವಾ ಒಪ್ಪಂದ. ಎಸ್. ಸೊ ಇಂಡಿಯಾ ಇಸ್ ಬೌಂಡ್ not to supply weapons if there is a reasonable exception they would be used to commit war crimes. ಅಂದರೆ ಸೊ ಇಲ್ಲಿ ಯಾವುದೇ ಒಂದು ದೇಶ ಇಲ್ಲಿ ಅದಕ್ಕೆ ಬಲವಾದ ಸಾಕ್ಷಿಗಳಿರಬೇಕು, ಅದು ಒಂದು ಯುದ್ಧ ಅಪರಾಧಗಳಲ್ಲಿ ತೊಡಗಿಕೊಂಡಿದೆ ಅಂತ ಅಂದಾಗ ಅದೇನು ಮಾಡುತ್ತೆ, ಆವಾಗ ಈ ಜಿನೆವಾ ಒಪ್ಪಂದದ ಅಡಿಯಲ್ಲಿ ಆ ದೇಶಗಳಿಗೆ ತನ್ನ ಈ ಒಂದು ರಕ್ಷಣಾ ಸಾಮಗ್ರಿಗಳನ್ನ
ರಫ್ತನ್ನು ಮಾಡುವಂಥದ್ದನ್ನು ಸೊ ಇಲ್ಲಿ ಸ್ಟಾಪ್ ಮಾಡುತ್ತೆ. ಎಸ್, ಪ್ರಪೋಸ್ ಲೀಗಲ್ ಅಮೆಂಡ್ಮೆಂಟ್ಸ್ ಟು ಎನ್ಹ್ಯಾನ್ಸ್ ಇಟ್ಸ್ ಕ್ರೆಡಿಬಿಲಿಟಿ ಆಸ್ ದ ರೆಸ್ಪಾನ್ಸಿಬಲ್ ಡಿಫೆನ್ಸ್ ಎಕ್ಸ್ಪೋರ್ಟರ್. ಅಂದರೆ ಒಂದು ಜವಾಬ್ದಾರಿತ ಒಂದು ರಕ್ಷಣಾ ಒಂದು ರಫ್ತುದಾರನಾಗಿರುವಂಥ ಭಾರತದ ಒಂದು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಭಾರತ ಏನು ಮಾಡಬೇಕಾಗಿದೆ, ಇಂಡಿಯಾ ಕುಡ್ ಅಮೆಂಡ್ಸ್ ಇಟ್ಸ್ ಡೊಮೆಸ್ಟಿಕ್ ಲಾಸ್. ಅಂದರೆ ತನ್ನ ಒಂದು ಸ್ಥಳೀಯ ಒಂದು ದೇಶೀಯ ಕಾನೂನುಗಳನ್ನ ಏನು ಮಾಡಬೇಕಾಗಿದೆ ಅಂದರೆ ಅವುಗಳಿಗೆ ತಿದ್ದುಪಡಿಯನ್ನು ತರಬೇಕಾಗಿದೆ. ಸೊ ಅದರಲ್ಲಿ ಎಕ್ಸ್ಪ್ಲಿಸಿಟ್ಲಿ ರಿಕ್ವೈರ್ಸ್ ಆ್ಯನ್ ಅಸೆಸ್ಮೆಂಟ್ ಆಫ್ IHL ಕಂಪ್ಲೈನ್ಸ್ ಫಾರ್ ಡಿಫೆನ್ಸ್ ಎಕ್ಸ್ಪೋರ್ಟ್. ಅಂದರೆ ಇಲ್ಲಿ ತನ್ನ ಒಂದು ರಕ್ಷಣಾ ಸಾಮಗ್ರಿಗಳನ್ನ ಬೇರೆ ದೇಶಗಳಿಗೆ ಕಳಿಸುವಂಥ ಸಂದರ್ಭದಲ್ಲಿ ಅವುಗಳಿಗೆ ಸೊ ಇಲ್ಲಿ IHL ಕಂಪ್ಲೈನ್ಸನ್ನು ಅಸೆಸ್ಮೆಂಟ್ ಬೇಕಾಗತ್ತೆ. ಅಂದರೆ ಸೊ ಈ ರೀತಿ ಒಂದು ಕಾನೂನುಗಳನ್ನ ಭಾರತದಲ್ಲಿ ತರಬೇಕಂತ ಹೇಳಿ ನಾವು ವೇ ಫಾರ್ವರ್ಡ್ನಲ್ಲಿ ಬರೆಯಬಹುದು. ನೆಕ್ಸ್ಟ್ ಟಾಪಿಕ್, ಹೌ ಟು ಎನೇಬಲ್ ಟ್ರಾನ್ಸಿಸ್ಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್. ಅಂದರೆ ಇಲ್ಲಿ ಟ್ರಾನ್ಸಿಸ್ಟ್ ಅಂತಂದರೆ ಟ್ರಾನ್ಸ್ಪೋರ್ಟ್ ಅಂದರೆ ಸಾರಿಗೆ ಆಧಾರಿತವಾಗಿ ನಾವು ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬಹುದು ಅಂತ ಹೇಳಿ ಈ ಒಂದು ಟಾಪಿಕಲ್ಲಿ ನೋಡೋಣ. ಎಸ್, 3 trillion rupees, ಸೊ ಇಂಡಿಯನ್ ಟ್ರಿಲಿಯನ್ ರುಪೀಸ್ ಇನ್ವೆಸ್ಟ್ಮೆಂಟ್ ಇನ್ ಮೆಟ್ರೋ ಪ್ರಾಜೆಕ್ಟ್. ಸೊ ಇಲ್ಲಿ ಭಾರತ ಏನು ಮಾಡಿದೆ ಅಂತಂದರೆ ಮೆಟ್ರೋ ಪ್ರಾಜೆಕ್ಟ್ಗಳಲ್ಲಿ ಸುಮಾರು 3 ಟ್ರಿಲಿಯನ್ ಒಂದು ರೂಪಾಯಿಗಳನ್ನ ಹೂಡಿಕೆಯನ್ನು ಮಾಡಿದೆ. ಸೊ ಇಂಡಿಯಾ ಸಿಟೀಸ್ ಆರ್ ಇನ್ವೆಸ್ಟಿಂಗ್ ಹೆವಿಲಿ ಇನ್ ಮೆಟ್ರೋ ರೈಲ್ ಪ್ರಾಜೆಕ್ಟ್ಸ್. ಸೊ ಭಾರತ ಏನು ಅಂದರೆ 2022ರಿಂದ ಭಾರತದ ಹಲವಾರು ನಗರಗಳು ಏನು ಮಾಡ್ತಾ ಇದೆ ಅಂದರೆ ಈ ಮೆಟ್ರೋ ರೈಲ್ ಪ್ರಾಜೆಕ್ಟ್ಸ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ. ಸೊ ಇದರಿಂದ ಟು ಇಂಪ್ರೂವ್ ಅರ್ಬನ್ ಮೊಬಿಲಿಟಿ ಅಂದರೆ ನಗರದ ಒಂದು ಚಲನಶೀಲತೆ ಅಂದರೆ ಸಾರಿಗೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇಂಪ್ರೂವ್ ಆಗಲಿದೆ ಎಕನಾಮಿಕ್ ಇಂಪ್ಯಾಕ್ಟ್. ಸೊ ಈ ರೀತಿ ಮೆಟ್ರೋ ರೈಲ್ ಪ್ರಾಜೆಕ್ಟ್ನಲ್ಲಿ ಅಥವಾ ಒಟ್ಟಾರೆಯಾಗಿ ಈ ಸಾರಿಗೆ ವಲಯದಲ್ಲಿ ಹೂಡಿಕೆಯನ್ನು ಮಾಡುವಂಥದ್ರಿಂದ ಅದು ಆರ್ಥಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋಣ. ಸೊ ಇದೇನಾಗುತ್ತೆ, ಈ ರೀತಿ ಹೂಡಿಕೆಯನ್ನು ಮಾಡೋದ್ರಿಂದ ಇಲ್ಲಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಅದರೊಟ್ಟಿಗೆ ಡೆಲಿವರ್ ಎಕನಾಮಿಕ್ ರಿಟರ್ನ್ 5 to 7 times ಗ್ರೇಟರ್ ದ್ಯಾನ್ ಇಟ್ಸ್ ದ ಇನಿಷಿಯಲ್ ಔಟ್ಲೆ. ಸೊ ಮೊದಲನೇ ಒಂದು ಪರಿಣಾಮ ಇಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ. ಸೊ ಸೆಕೆಂಡ್ ಇಂಪ್ಯಾಕ್ಟ್ ಏನಂತಂದರೆ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಅಂದರೆ ನೀವು 1 ರೂಪಾಯಿನ ಹೂಡಿಕೆ ಮಾಡಿದರೆ ಈ ಒಂದು ಸೆಕ್ಟರಲ್ಲಿ ನಿಮಗೆ 5 to 7 times ನಿಮಗೆ ಅದೇನು ಮಾಡುತ್ತೆ, ಲಾಭವನ್ನು ತಂದುಕೊಡುತ್ತೆ. ನೆಕ್ಸ್ಟ್ TOD ಆ್ಯಂಡ್ ಮೆಟ್ರೋ ರೈಲ್ ಪಾಲಿಸೀಸ್. ಸೊ ಇಲ್ಲಿ TOD ಅಂತಂದರೆ ಟ್ರಾನ್ಸಿಸ್ಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್. ಅಂದರೆ ಇಲ್ಲಿ ಸಾರಿಗೆ ಆಧಾರಿತ ಅಭಿವೃದ್ಧಿಯ ನೀತಿ ಮತ್ತು ಈ ಮೆಟ್ರೋ ರೈಲ್ ಪಾಲಿಸಿ ವರ್ ಅಪ್ರೂವ್ಡ್. ಸೊ ಇವುಗಳಿಗೆ ಏನು ಮಾಡಲಾಗಿದೆ, ಒಪ್ಪಿಗೆಯನ್ನು ನೀಡಲಾಗಿದೆ ಟು ಎನ್ಕರೇಜ್ ಕಾಂಪ್ಯಾಕ್ಟ್ ಮಿಕ್ಸ್ಡ್ ಯೂಸ್ ಡೆವಲಪ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಮಾಡೆಲ್ಸ್ ಲೈಕ್. ಎಸ್, ಸೊ ಇಲ್ಲಿ ಸುಸ್ಥಿರವಾದಂಥ ಒಂದು ಸಾರಿಗೆಯ ಒಂದು ಮಾದರಿಗಳನ್ನು ಇಲ್ಲಿ ಡೆವಲಪ್ಮೆಂಟ್ನ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ವಾಕಿಂಗ್ ಆಗಿರ್ಬೋದು, ಅಂದರೆ ಪೆಡೆಸ್ಟ್ರಿಯಲ್ ಅಂತ ಬರುತ್ತೆ ನೋಡಿ, ಈ ಪಾದಚಾರಿ ಮಾರ್ಗಗಳಾಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು. ಸೊ ಮಾಸ್ ಟ್ರಾನ್ಸಿಸ್ಟ್ ಅಂದರೆ ಇಲ್ಲಿ ಸಮೂಹ ಸಾರಿಗೆ ಏನು ಮಾಡಲಾಗುತ್ತೆ, ಈ ಒಂದು ಟ್ರಾನ್ಸಿಸ್ಟ್ ಓರಿಯೆಂಟ್ ಡೆವಲಪ್ಮೆಂಟಲ್ಲಿ ಇವುಗಳಿಗೆ ಆದ್ಯತೆಯನ್ನು ನೀಡಲಾಗತ್ತೆ. ನೆಕ್ಸ್ಟ್ ಒನ್ ಅರ್ಬನ್ ಸ್ಪ್ರಾಲ್ ಆ್ಯಂಡ್ ಕಾಂಜೆನ್ಷನ್ ಅಂತ, ಅಂದರೆ ನಗರ ವಿಸ್ತರಣೆ ಮತ್ತು ದಟ್ಟಣೆ ಅಂತ ಹೇಳಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸ್ಟ್ರಗಲ್ಸ್ ವಿತ್ ದ ಸಬ್ ಅರ್ಬನ್ ಸ್ಟ್ರಾಲ್. ಸೊ ಇಲ್ಲಿ ನಗರ ಒಂದು ವಿಸ್ತರಣೆ ಅಂತ ಅಥವಾ ನಗರ ಸಾರಿಗೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಈ ನಗರದ ವಿಸ್ತರಣೆಯೊಂದಿಗೆ ಸೊ ಇದೇನಾಗ್ತಾಯಿದೆ, ಈ ಒಂದು ಇಶ್ಯೂನ ಫೇಸ್ ಮಾಡ್ತಾ ಇದೆ. ಹಾಗೆ ಸೊ ಈ ರೀತಿಯ ಒಂದು ನಗರ ವಿಸ್ತರಣೆ ಅನ್ನುವಂಥದ್ದು ಸೊ ಇಲ್ಲಿ ಲಾಂಗರ್ ಕಮ್ಯೂಟ್ಸ್ ಅಂದರೆ ಇಲ್ಲಿ ದೀರ್ಘಕಾಲದ ಪ್ರಯಾಣಕ್ಕೆ ಕಾರಣವಾಗ್ತಾ ಇದೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟ್ರಾಫಿಕ್ಗಳಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮ್ಮ ಪ್ರಯಾಣ ಅನ್ನುವಂಥದ್ದು ಡಿಲೇ ಆಗುತ್ತೆ. ಹಾಗೆ ಕಾಂಜೆನ್ಷನ್ ಅಂತಂದರೆ ಇಲ್ಲಿ ದಟ್ಟಣೆ ಅನ್ನುವಂಥದ್ದು ಆಗುತ್ತೆ. ಹಾಗೆ ಇದರೊಟ್ಟಿಗೆ ಇಲ್ಲಿ ವಾಯು ಮಾಲಿನ್ಯ ಆಗುತ್ತೆ, ಹ್ಯಾಂಪರಿಂಗ್ ಜಾಬ್ ಎಕ್ಸೆಸಿಬಿಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಎಸ್ಪೆಷಲಿ ಇನ್ ಸಿಟೀಸ್ ಲೈಕ್ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಏನಾಗುತ್ತೆ ಅಂತಂದರೆ ಸೊ ಈ ರೀತಿ ಡಿಲೇ ಆಗೋದ್ರಿಂದ ಅಥವಾ ಜನದಟ್ಟಣೆಯನ್ನು ಹೆಚ್ಚಾಗುವಂಥದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೆಲಸದ ಒಂದು ಉತ್ಪಾದಕತೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಉದ್ಯೋಗದ ಮೇಲೆ ಅಥವಾ ಉದ್ಯೋಗದ ಲಭ್ಯತೆಯ ಮೇಲೆ ಅದೇನಾಗುತ್ತೆ ಅಂದರೆ ಪರಿಣಾಮವನ್ನು ಬೀರುತ್ತೆ. ಸೊ ನೆಕ್ಸ್ಟ್ ಒನ್ ಜಾಬ್ ಪ್ರಾಕ್ಸಿಮಿಟಿ ಆ್ಯಂಡ್ ಟ್ರಾನ್ಸಿಸ್ಟ್. ಸೊ ಇಲ್ಲಿ ಈ ಸಾರಿಗೆ ಮತ್ತು ಈ ಜಾಬ್ಗೆ ಯಾವ ರೀತಿ, ಉದ್ಯೋಗಕ್ಕೆ ಇದು ಯಾವ ರೀತಿ ಸಂಬಂಧಪಟ್ಟಂತಂದರೆ ಸೊ ಇಂಪ್ರೂವಿಂಗ್ ಜಾಬ್ ಪ್ರಾಕ್ಸಿಮಿಟಿ ಟು ಮೆಟ್ರೋ ಸ್ಟೇಷನ್ಸ್, ಬೂಸ್ಟರ್ ವರ್ಕರ್ ಪ್ರೊಡಕ್ಟಿವಿಟಿ.
business catchment and real estate development, jobs near transit create economic agglomeration, enhancing innovation and competitiveness. ಸೊ ಇಲ್ಲಿ ನಿಮ್ಮ ಉದ್ಯೋಗದ ಸಮೀಪದಲ್ಲಿ ಏನಂತಂದರೆ ಇಲ್ಲಿ ಉತ್ತಮವಾದಂಥ ಒಂದು ಟ್ರಾನ್ಸಿಸ್ಟನ್ನು ಸಾರಿಗೆ ವ್ಯವಸ್ಥೆಯನ್ನು ಮಾಡುವ ಮೂಲಕ ಏನಾಗ್ಬೋದು ಅಂತಂದರೆ ನಿಮ್ಮ ಕೆಲಸದ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸ್ಬೋದಾಗಿರುತ್ತೆ. ಸೊ WRI ಇಂಡಿಯಾ ಸ್ಟಡಿ ಆನ್ ಬೆಂಗಳೂರು. ಸೊ ಇಲ್ಲಿ ಬೆಂಗಳೂರು ಮೇಲೆ ಏನು ಮಾಡಿದೆ ಅಂತಂದರೆ ಒಂದು ಸ್ಟಡಿಯನ್ನು ಮಾಡಿದೆ. ಏನಂತಂದರೆ ದ ಸ್ಟಡಿ ಹೈಲೈಟ್ ದ್ಯಾಟ್ ಕರೆಂಟ್ಲಿ ಮೋಸ್ಟ್ ಜಾಬ್ಸ್ ಇನ್ ಬೆಂಗಳೂರು ಆರ್ ಬಿಯಾಂಡ್ ವಾಕಿಂಗ್ ಡಿಸ್ಟೆನ್ಸ್ ಫ್ರಮ್ ಮೆಟ್ರೋ ಸ್ಟೇಷನ್ಸ್. ಸೊ ಅಂದರೆ ಈ ಬೆಂಗಳೂರಿನಲ್ಲಿರುವಂಥ ಹೆಚ್ಚಿನ ಒಂದು ಉದ್ಯೋಗಗಳು ಕೇವಲ ಜಸ್ಟ್ ಇಲ್ಲಿ ಬೈ ವಾಕಿಂಗ್ ಅಂದರೆ ನಡೆದುಕೊಂಡು ಹೋಗುವಂಥ ದೂರದಲ್ಲೇ ಇದೆ. ಏನಿದೆ ಅಂತಂದರೆ ಇಲ್ಲಿ ಉದ್ಯೋಗಗಳಿವೆ. ಹಾಗೆ ಒನ್ಸ್ ದ ನ್ಯೂ ಮೆಟ್ರೋ ಪೇಜಸ್ ಆರ್ ಕಂಪ್ಲೀಟೆಡ್ 85% ಆಫ್ ಜಾಬ್ಸ್ ಇನ್ ದ ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ ವಿಲ್ ಬಿ ವಿದಿನ್ 2 ಕಿಲೋಮೀಟರ್ ಆಫ್ ಮೆಟ್ರೋ ಸ್ಟೇಷನ್. ಅಂದರೆ ಈ ಒಂದು ವೇಳೆ ಇಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಸೊ ಇಲ್ಲಿ ಮೆಟ್ರೋ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಕಂಪ್ಲೀಟ್ ಆದರೆ ಸೊ ಇಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಏನಾಗುತ್ತೆ ಅಂದರೆ 85% ಜಾಬ್ಗಳು ಏನಾಗುತ್ತೆ ಇಲ್ಲಿ ಈ ಒಂದು ವಲಯದಲ್ಲಿ ಕಾಣಿಸಿಕೊಳ್ಳುತ್ತೆ. ಎಸ್. ಸೊ ಇವಾಗ ಚಾಲೆಂಜಸ್ ಫಾರ್ ಬಿಸ್ನೆಸ್ ನಿಯರ್ ಟ್ರಾನ್ಸಿಟ್. ಸೊ ಅಂದರೆ ಇಲ್ಲಿ ಈ ಒಂದು ಸಾರಿಗೆಗೆ ಸಂಬಂಧಪಟ್ಟಂತೆ ಸೊ ಇದಕ್ಕೆ ನಿಯರ್ ಆಗಿರುವಂಥ ಒಂದು ಉದ್ಯಮಗಳ ಮೇಲೆ ಸೊ ಇದು ಏನೆಲ್ಲ ಸವಾಲುಗಳಿವೆ ಅಂತಂದರೆ ಸೊ ಲಾರ್ಜ್ ಬಿಸ್ನೆಸ್ ಸ್ಪೇಸ್ ಚಾಲೆಂಜಸ್ ಲೊಕೇಟಿಂಗ್ ನಿಯರ್ ಮೆಟ್ರೋ ಸ್ಟೇಷನ್ ಡ್ಯೂ ಟು ದಿ ಲಿಮಿಟೆಡ್ ಸೂಟೇಬಲ್ ಪ್ರಾಪರ್ಟೀಸ್. ಸೊ ಇಲ್ಲಿ ಹಲವಾರು ಒಂದು ಪ್ರಾಪರ್ಟೀಸ್ಗಳ ಕೊರತೆಯಿಂದಾಗಿ ಏನಾಗುತ್ತೆ ಅಂತಂದರೆ ಈ ಉದ್ಯಮಗಳು ಇಲ್ಲಿ ಅಂದರೆ ಈ ಸಾರಿಗೆ ಅಂದರೆ ಈ ರಸ್ತೆ ಪಕ್ಕದಲ್ಲಿರುವಂತೆ ಅಥವಾ ಈ ಮೆಟ್ರೋ ಪಕ್ಕದಲ್ಲಿರುವಂಥ ಒಂದು ಉದ್ಯಮಗಳು ಏನು ಮಾಡುತ್ತೆ ಅಂದರೆ ಹಲವಾರು ಒಂದು ಮೂಲ ಸೌಕರ್ಯಗಳಿಂದ ಏನಾಗುತ್ತೆ ಇಲ್ಲಿ ತಮ್ಮ ಉದ್ಯಮದ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ. ಸೊ ಇಲ್ಲಿ ಅಂತಾರಾಷ್ಟ್ರೀಯವಾಗಿ ಒಂದು ಉದಾಹರಣೆಯನ್ನು ನೋಡೋದಾದರೆ ಹಾಂಗ್ಕಾಂಗ್ ಹ್ಯಾಸ್ ಹೈ ಜಾಬ್ ಡೆನ್ಸಿಟಿ ನಿಯರ್ ಟ್ರಾನ್ಸಿಟ್ ವಿತ್ 57% ಆಫ್ ಜಾಬ್ ವಿದಿನ್ 500 ಮೀಟರ್ಸ್ ಆಫ್ ಟ್ರಾನ್ಸಿಟ್ ಸ್ಟೇಷನ್. ಅಂದರೆ ಈ ಸಾರಿಗೆ ವಲಯದ ಒಂದು 500 ಮೀಟರ್ ವ್ಯಾಪ್ತಿಯ ಒಳಗೆ ಏನಿದೆ ಅಂತಂದರೆ ಇಲ್ಲಿ ಹೆಚ್ಚಿನ ಒಂದು ಉದ್ಯೋಗಗಳು ಕಂಡುಬರುತ್ತೆ. ಸುಮಾರು ಹಾಂಗ್ಕಾಂಗ್ನಲ್ಲಿ 57% ಜಾಬ್ಗಳು ಅಥವಾ ಉದ್ಯಮಗಳು ಸೊ ಈ ಒಂದು ಟ್ರಾನ್ಸಿಟ್ ಸ್ಟೇಷನಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸಮಿಟ್ ಆಫ್ ದ ಫ್ಯೂಚರ್ ಅಂತ ಹೇಳಿ. ಸೊ PM ಮೋದಿ ಟು ಅಡ್ರೆಸ್ ದಿ ಯುನೈಟೆಡ್ ನೇಷನ್ ಸಮಿಟ್ ಆಫ್ ದ ಫ್ಯೂಚರ್. ಅಂದರೆ ಈ ವಿಶ್ವಸಂಸ್ಥೆಯ ಒಂದು ಈ ಭವಿಷ್ಯತ್ತಿನ ಸಮಾವೇಶವನ್ನು ಕುರಿತು ಭಾರತದ ಪ್ರಧಾನಮಂತ್ರಿಯವರು ಇಲ್ಲಿ ಮಾತನಾಡಲಿದ್ದಾರೆ ಅಂತ. ಎಸ್. ದ ಸಮಿಟ್ ಈಸ್ ಹೈ ಲೆವೆಲ್ ಇವೆಂಟ್ ಬ್ರಿಂಗಿಂಗ್ ವರ್ಲ್ಡ್ ಲೀಡರ್ಸ್ ಟುಗೆದರ್ ಟು ಫೋರ್ಜ್ ದ ನ್ಯೂ ಇಂಟರ್ನ್ಯಾಷನಲ್ ಕಾನ್ಸೆನ್ಸ್ ಆನ್ ಹೌ ವಿ ಡೆಲಿವರ್ ಅ ಬೆಟರ್ ಪ್ರೆಸೆಂಟ್ ಆ್ಯಂಡ್ ಸೇಫ್ ಗಾರ್ಡ್ ದ ಫ್ಯೂಚರ್. ಅಂದರೆ ಸೊ ಈ ಒಂದು ಸಮಾವೇಶ ಏನಕ್ಕೆ ಮಾಡಲಾಗ್ತಾ ಇದೆ ಅಂತಂದರೆ ಇಲ್ಲಿ ನಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಅಂತಾರಾಷ್ಟ್ರೀಯ ಒಮ್ಮತ ಅನ್ನುವಂಥದ್ದನ್ನು ಇಲ್ಲಿ ಯಾವ ರೀತಿ ನಾವು ಜೊತೆಗೆ ತೆಗೆದುಕೊಂಡು ಹೋಗಬೇಕನ್ನುವಂಥದ್ದನ್ನು ಸೊ ಈ ಒಂದು ಸಮಿತಿಯ ಒಂದು ಉದ್ದೇಶ ಆಗಿದೆ. ಸೊ ಇಲ್ಲಿ ಇದರ ಒಂದು ಏಮ್ ಏನಾಗಿದೆ ಅಂತಂದರೆ ಎಕ್ಸಿಲರೇಟ್ ಎಫರ್ಟ್ಸ್ ಟು ಮೀಟ್ ಅವರ್ ಎಕ್ಸಿಸ್ಟಿಂಗ್ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್. ಅಂದರೆ ಅಸ್ತಿತ್ವದಲ್ಲಿರುವಂಥ ಅಂತಾರಾಷ್ಟ್ರೀಯ ಒಂದು ಕಮಿಟ್ಮೆಂಟ್ಗಳನ್ನು ಸೊ ಇಲ್ಲಿ ತಲುಪುವಂಥ ಉದ್ದೇಶವನ್ನು. ಫಾರ್ ಎಕ್ಸಾಂಪಲ್ ಇವಾಗ SDGs ಅಂತ ಬರುತ್ತೆ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ನ. ಸೊ ಇವುಗಳಿಗೆ ಕುರಿತಂಥ ಒಂದು ಕಮಿಟ್ಮೆಂಟ್ ಆಗಿರ್ಬೋದು ಅಥವಾ ಈ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬರುತ್ತೆ. ಅಂದರೆ ಜಾಗತಿಕವಾಗಿ 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಕಡಿತಗೊಳಿಸುವಂಥ ಉದ್ದೇಶವನ್ನು ಹೊಂದಿದೆ. ಸೊ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಒಂದು ಕಮಿಟ್ಮೆಂಟ್ಗಳನ್ನು ತಲುಪುವಂಥ ಒಂದು ಗುರಿಯನ್ನು ಸೊ ಈ ಒಂದು ಸಮಾವೇಶ ಹೊಂದಿದೆ. ಸೊ ಈ ಒಂದು ಸಮಾವೇಶ ಎಲ್ಲಿ ನಡೆದಿದೆ ಅಂತಂದರೆ ಇಟ್ ವಾಸ್ ಹೆಲ್ಡ್ ಆ್ಯಟ್ ನ್ಯೂಯಾರ್ಕ್ನಲ್ಲಿ ನಡೆದಿದೆ. ನೆಕ್ಸ್ಟ್ ಟಾಪಿಕ್ ಕ್ವಾಡ್ ಕ್ಯಾನ್ಸರ್ ಮೂನ್ಶಾಟ್ ಇನಿಷಿಯೇಟಿವ್ ಅಂತ ಹೇಳಿ. ಸೊ ಈ ಒಂದು ಇನಿಷಿಯೇಟಿವ್ನ ಕ್ವಾಡ್ ಕಂಟ್ರಿಗಳು ಲಾಂಚ್ ಮಾಡಿದೆ ಅಥವಾ ಅನಾವರಣಗೊಳಿಸಿದೆ. ಕ್ವಾಡ್ ಕಂಟ್ರಿಗಳು ಅಂತಂದರೆ ಯಾವೆಲ್ಲ ಬರುತ್ತೆ ನಮಗೆ? ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್, ಆಸ್ಟ್ರೇಲಿಯಾ ಮತ್ತು ಜಪಾನ್ಗಳು ಬರುತ್ತೆ. ಹಾಗಿದ್ರೆ ಯಾವ ಒಂದು ಉದ್ದೇಶವನ್ನು ಈ ಕ್ವಾಡ್ ಕ್ಯಾನ್ಸರ್ ಇನಿಷಿಯೇಟಿವ್ ಹೊಂದಿದೆ ಅಂತಾರೆ? ಸೊ ಹೆಸರೇ ಹೇಳುವ ಹಾಗೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಅಂದರೆ ಸೊ ಅವುಗಳನ್ನು ತಡೆಗಟ್ಟೋದಾಗಿರ್ಬೋದು, ಅವುಗಳನ್ನು ಪತ್ತೆ ಹಚ್ಚುವಂಥದ್ದಾಗಿರ್ಬೋದು, ಅವುಗಳಿಗೆ ಚಿಕಿತ್ಸೆಯನ್ನು ನೀಡುವಂಥ ಉದ್ದೇಶವನ್ನು ಸೊ ಈ ಒಂದು ಕ್ವಾಡ್ ಕ್ಯಾನ್ಸರ್ ಮೂನ್ಶೂಟ್ ಇನಿಷಿಯೇಟಿವ್ ಅನ್ನೋಂಥದ್ದು ಹೊಂದಿದೆ. ಇದು ಯಾವುದರ ಮೇಲೆ ಫೋಕಸನ್ನು ಮಾಡುತ್ತೆ ಅಂದರೆ ಹೆಚ್ಚಾಗಿ ಕ್ಯಾನ್ಸರ್ನಲ್ಲಿ ಹಲವಾರು ಟಾಪಿಕ್ಗಳು ಬರುತ್ತೆ. ಸೊ ಅದರಲ್ಲಿ ಎಸ್ಪೆಷಲಿ ಇದು
ವಿಶೇಷವಾಗಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಬರುತ್ತೆ, ಅಂದರೆ ಗರ್ಭಕಂಠದ ಕ್ಯಾನ್ಸರ್. ಸೊ ಇದರಗಳನ್ನು ಪರೀಕ್ಷೆಯನ್ನು ಮಾಡುವಂಥದ್ದು. ಹಾಗೆ ಇನ್ಕ್ರೀಸಿಂಗ್ ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ದ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಬರುತ್ತೆ. ಸೊ ಈ ಒಂದು ಕಾಯಿಲೆಗೆ ಅಥವಾ ಈ HPVಗೆ ಸೊ ಲಸಿಕೆಯನ್ನು ಹೆಚ್ಚಿಸುವಂಥ ಗುರಿಯನ್ನು ಸೊ ಈ ಒಂದು ಇನಿಷಿಯೇಟಿವ್ ಹೊಂದಿದೆ. ನೆಕ್ಸ್ಟ್ ಟಾಪಿಕ್ ಇನ್ಸ್ಪೈರ್ ಮನಕ್ ಪ್ರೋಗ್ರಾಮ್ ಅಂತ ಹೇಳಿ. ಏನಿದು ಪ್ರೋಗ್ರಾಮ್ ಅಂತ ನೋಡೋಣ. ಸೊ ಈ ಒಂದು ಸ್ಕೀಮ್ ಅನ್ನುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಒಂದು ಸ್ಕೀಮ್ ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ಇಟ್ ಈಸ್ ನರ್ಚರಿಂಗ್ ಐಡಿಯಾಸ್ ಆ್ಯಂಡ್ ಇನೋವೇಷನ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್ ಆ್ಯಂಡ್ ಮೋಟಿವೇಟ್ಸ್ ದೆಮ್ ಟು ಪರ್ಸ್ಯೂ ಸೈನ್ಸ್ ಆ್ಯಂಡ್ ಕರಿಯರ್ಸ್ ಇನ್ ರಿಸರ್ಚ್. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇದು ಏನನ್ನು ಉತ್ತೇಜನ ಮಾಡುತ್ತೆ ಅಂದರೆ ತಮ್ಮ ಭವಿಷ್ಯದಲ್ಲಿ ಅವರು ವಿಜ್ಞಾನವನ್ನು ತಮ್ಮ ಒಂದು ಶಾಲಾ ತರಗತಿಗಳಲ್ಲಿ ವಿಜ್ಞಾನವನ್ನು ತಮ್ಮ ಒಂದು ಅಥವಾ ಒಂದು ಕಲಿಕೆ ವಿಷಯವಾಗಿ ಅದನ್ನು ಆಯ್ದುಕೊಳ್ಳಲಿಕ್ಕೆ ಇದು ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತೆ. ಎಸ್, ಇದರ ಉದ್ದೇಶ ಟು ಮೋಟಿವೇಟ್ ಸ್ಟೂಡೆಂಟ್ಸ್ ಇನ್ ದಿ ಏಜ್ ಗ್ರೂಪ್. ಯಾವ ಒಂದು ವಯಸ್ಸಿನ ಒಂದು ವಿದ್ಯಾರ್ಥಿಗಳಿಗೆ ಅಂತಂದರೆ ಇದು 10 ರಿಂದ 15 ವರ್ಷ ವಿದ್ಯಾರ್ಥಿಗಳು ಅಂತಂದರೆ ಕ್ಲಾಸ್ 6 to 10 ವಿದ್ಯಾರ್ಥಿಗಳಿಗೆ ಟು ಬಿಕಮ್ ಫ್ಯೂಚರ್ ಇನೋವೇಟರ್ಸ್ ಆ್ಯಂಡ್ ಕ್ರಿಟಿಕಲ್ ಥಿಂಕರ್ಸ್. ಅಂದರೆ ಇವರು ಭವಿಷ್ಯದಲ್ಲಿ ಒಬ್ಬ ಸಂಶೋಧಕರಾಗಿ ಅಥವಾ ಒಬ್ಬ ನಿರ್ಣಾಯಕ ಥಿಂಕರ್ಗಳಾಗಿ ಅಥವಾ ವಿಚಾರವಂತರಾಗಿರಲಿಕ್ಕೆ ಸೊ ಇದೇನು ಮಾಡುತ್ತೆ, ಅವರನ್ನು ಸದೃಢಗೊಳಿಸುವಂಥ ಉದ್ದೇಶವನ್ನು ಸೊ ಈ ಒಂದು ಇನಿಷಿಯೇಟಿವ್ ಹೊಂದಿದೆ. ಸೊ ನಮಗೆ ಎಕ್ಸಾಮ್ನಲ್ಲಿ ಇದೇ ರೀತಿಯೇ ಕೇಳಿರ್ತಾರೆ, ಅಂದರೆ ಈ ಮನಕ್ ಪ್ರೋಗ್ರಾಮ್ ಅನ್ನುವಂಥದ್ದು ಯಾವ ಒಂದು ಮನ ಹೊಂದಿದೆ ಅಂತ ಕೇಳಿ. ಸೊ ನೆಕ್ಸ್ಟ್ ಟಾಪಿಕ್ ಪಾಲೋಮರ್ 5 ಅಂತ ಹೇಳಿ. ಏನಿದು ಪಾಲೋಮರ್ 5 ಅಂತ ನೋಡೋಣ. ಸೊ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಗ್ಲೋಬಲ್ ಕ್ಲಸ್ಟರ್. ಅಂದರೆ ಈ ಪಾಲೋಮರ್ 5ನ ಕ್ಲಾಸಿಫೈ ಮಾಡ್ತಾರೆ ಅಂತಂದರೆ ಗ್ಲೋಬಲ್ ಕ್ಲಸ್ಟರ್, ಡೆನ್ಸ್ ಆ್ಯಂಡ್ ಸ್ಪೆರಿಕಲ್ ಅಂತ ಹೇಳಿ ಇಲ್ಲಿ ಅದನ್ನು ಡಿವೈಡ್ ಮಾಡ್ತಾರೆ. ಸೊ ಟಿಪಿಕಲಿ ಕಂಟೈನಿಂಗ್ ಅಂದರೆ ಈ ಪಾಲೋಮರ್ 5 ಅಂತಂದರೆ ಇದೇನೇ ಹೊಂದಿದೆ ಅಂತಂದರೆ ಕಂಟೈನಿಂಗ್ ಬಿಟ್ವೀನ್ 1 lakh ಆ್ಯಂಡ್ 1 million ಏನ್ಷಿಯಂಟ್ ಸ್ಟಾರ್. ಅಂದರೆ ಈ ಪಾಲೋಮರ್ 5ನಲ್ಲಿ ನಮಗೆ ಸುಮಾರು 1 ಲಕ್ಷದಿಂದ ಸುಮಾರು ಈ 1 million ನಡುವೆ ಏನಾಗುತ್ತೆ ಅಂದರೆ ಒಂದು ಪುರಾತನ ಒಂದು ನಕ್ಷತ್ರಗಳು ಕಂಡುಬರುತ್ತೆ. ಎಸ್, ಸೊ ಇದರಲ್ಲಿ ಗ್ಲೋಬ್ಯುಲರ್ ಕ್ಲಸ್ಟರ್ಸ್ ಆರ್ ಸ್ಟೇಬಲ್, ಸ್ಥಿರವಾಗಿರುತ್ತೆ ಇವು. ಟೈಟ್ಲಿ ಬೌಂಡ್ ಕ್ಲಸ್ಟರ್ಸ್ ಆಫ್ ಟೆನ್ಸ್ ಆಫ್ ಥೌಸಂಡ್ಸ್ ಟು ಮಿಲಿಯನ್ಸ್ ಆಫ್ ಸ್ಟಾರ್ಸ್. ಸೊ ಈ ಒಂದು ಕ್ಲಸ್ಟರ್ ಅಡಿಯಲ್ಲಿ ನಮಗೆ ಲಕ್ಷಾಂತರ ಒಂದು ಸ್ಟಾರ್ಗಳು ಕಂಡುಬರುತ್ತೆ. ದೇ ಆರ್ ಅಸೋಸಿಯೇಟೆಡ್ ವಿತ್ ಆಲ್ ಟೈಪ್ಸ್ ಆಫ್ ಗ್ಯಾಲಕ್ಸಿ. ಹಾಗೆ ದೀಸ್ ಕ್ಲಸ್ಟರ್ಸ್ ಆರ್ ಆಫನ್ ರಿಗಾರ್ಡೆಡ್ ಆಸ್ ಫಾಸಿಲ್ಸ್ ಫ್ರಮ್ ದ ಅರ್ಲಿ ಯೂನಿವರ್ಸ್. ಸೊ ಅಂದರೆ ಈಗಾಗಲೇ ಒಂದು ಯೂನಿವರ್ಸ್ ಇರುತ್ತೆ, ಓಕೆ, ಅದರ ಒಂದು ಭಾಗ ಇದು. ಫಾಸಿಲ್ಸ್ ಅಂದರೆ ಪಳೆಯುಳಿಕೆ, ಅಂದರೆ ಅದರ ಒಂದು ಭಾಗವಾಗಿ ಸೊ ಈ ಒಂದು ಗ್ಲೋಬಲ್ ಕ್ಲಸ್ಟರನ್ನು ನೋಡಲಾಗತ್ತೆ. ಎಸ್, ಸೊ ಇದನ್ನು ಯಾವಾಗ ಪತ್ತೆ ಹಚ್ಚಲಾಗತ್ತೆ ಅಂತಂದರೆ ಪಾಲೋಮರ್ 5 ವಾಸ್ ಡಿಸ್ಕವರ್ಡ್ ಬೈ ವಾಲ್ಟರ್ ಬಾಡೆ ಇನ್ 1950 ಆ್ಯಂಡ್ ಇಂಡಿಪೆಂಡೆಂಟ್ಲಿ ಬೈ ಆಲ್ಬರ್ಟ್ ಜಾರ್ಜ್ ವಿಲ್ಸನ್ ಇನ್ 1955. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಸೈಂಟಿಸ್ಟ್ ನೇಮ್ಗಳನ್ನೇನು ಕೇಳೋದಿಲ್ಲ. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ, ಪಾಲೋಮರ್ 5 ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ಇಲ್ಲಿ ಸರ್ಪನ್ಸ್ ಕಾನ್ಸ್ಟೆಲೇಷನ್, ಅಂದರೆ ಇಲ್ಲಿ ಸರ್ಪನ್ಸ್ ಅನ್ನುವಂಥ ಒಂದು ನಕ್ಷತ್ರಗಳ ಪುಂಜದಲ್ಲಿ ಏನು ಮಾಡುತ್ತೆ ಅಂದರೆ ಸೊ ಈ ಪಾಲೋಮರ್ 5 ಅನ್ನುವಂಥದ್ದು ಕಂಡು ಬರುತ್ತೆ. ಹಾಗೆ ಬ್ಲ್ಯಾಕ್ ಹೋಲ್, ಸೊ ಈ ಪಾಲೋಮರ್ 5ನಲ್ಲಿ ಹಲವಾರು ಒಂದು ಕಪ್ಪು ಕುಳಿಗಳು ಕಂಡುಬರುತ್ತೆ. ಪಾಲೋಮರ್ 5 ಹ್ಯಾಸ್ ಮೋರ್ ದ್ಯಾನ್ 100 ಬ್ಲ್ಯಾಕ್ ಹೋಲ್ಸ್ ವಿಚ್ ಈಸ್ ಅಬೌಟ್ 3 times ಮೋರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ಗ್ಲೋಬ್ಯುಲರ್ ಕ್ಲಸ್ಟರ್. ಸೊ ಇಲ್ಲಿ 100ಕ್ಕಿಂತ ಹೆಚ್ಚಿನ ಒಂದು ಕಪ್ಪು ಕುಳಿಗಳು ಇದರಲ್ಲಿ ಕಂಡುಬರುತ್ತೆ. ಸೊ ಇದರ ಒಂದು ಸಾಂದ್ರತೆಯನ್ನು ನೋಡೋದಾದರೆ ಅಂದರೆ ಡೆನ್ಸಿಟಿ, ಇಟ್ ಹ್ಯಾಸ್ ರಿಲೇಟಿವ್ಲಿ ಒಂದು ಕಡಿಮೆ ದ್ರವ್ಯರಾಶಿಯನ್ನು ಹೊಂದಿದೆ. ನೆಕ್ಸ್ಟ್ ಟಾಪಿಕ್ ಪ್ರಾಜೆಕ್ಟ್ 200 ಅಂತ. ಎಸ್, ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ಬೆಂಗಳೂರು ಸ್ಟಾರ್ಟಪ್ ಅನ್ವೇಲ್ ಸ್ಟ್ಯಾಟ್ಲೈಟ್. ಸೊ ಇದು ಒಂದು ಸ್ಟ್ಯಾಟ್ಲೈಟ್ ಹೆಸರು. ಇದು ಸ್ಟ್ಯಾಟ್ಲೈಟ್ ಅಂದರೆ ಉಪಗ್ರಹ, ಅಂದರೆ ಬೆಂಗಳೂರು ಮೂಲದ ಒಂದು ಸ್ಟಾರ್ಟಪ್, ಅಂದರೆ ನವೋದ್ಯಮ ಏನು ಮಾಡಿದೆ ಅಂದರೆ ಈ ಒಂದು ಸ್ಟ್ಯಾಟ್ಲೈಟನ್ನು ಲಾಂಚನ್ನು ಮಾಡಿದೆ. ಇಟ್ ಈಸ್ ಆನ್ ಇನೋವೇಟಿವ್ ಸ್ಟ್ಯಾಟ್ಲೈಟ್ ಡಿಸೈನ್ ಟು ಆಪರೇಟ್ ಆನ್ ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್ 180 to 250 ಕಿಲೋಮೀಟರ್.
ಅಂದರೆ ಸೊ ಇದು ಒಂದು ನವೋದ್ಯಮ ಅಂದರೆ ಸ್ಟಾರ್ಟಪ್ ಒಂದು ಕ್ರಿಯೇಟ್ ಮಾಡಿರುವಂಥ ಅಥವಾ ಒಂದು ರಚನೆ ಮಾಡಿರುವಂಥ ಒಂದು ಸ್ಯಾಟಲೈಟ್ ಆಗಿದೆ. ಸೊ ಇದು ಹಾಗಿದ್ರೆ ಈ ಒಂದು ಸ್ಯಾಟಲೈಟ್ ಅನ್ನುವಂಥದ್ದು ಎಲ್ಲಿ ಕಾರ್ಯಾಚರಣೆಯನ್ನು ಮಾಡುತ್ತೆ ಅಂದರೆ ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್ ಅಂದರೆ ಭೂಮಿಯ ಒಂದು ಅತ್ಯಂತ ಕಡಿಮೆಯ ಒಂದು ಕಕ್ಷೆಯಲ್ಲಿ ಇದೇನು ಮಾಡುತ್ತೆ ಅಂತಂದರೆ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ. ಸೊ ಇಲ್ಲಿ ಎಷ್ಟು ಅಂತಂದರೆ ಇದು 180 to 250 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದರೆ ಈ ಒಂದು ಕಕ್ಷೆಯಲ್ಲಿ ಏನು ಮಾಡುತ್ತೆ ಅಂದರೆ ಭೂಮಿಯನ್ನು ಸುತ್ತ ಹಾಕತ್ತೆ ಅಂತ. ಸೊ ಸಾಮಾನ್ಯವಾಗಿ ಎಲ್ಲ ಒಂದು ಸ್ಯಾಟಲೈಟ್ಗಳನ್ನು ಯಾವ ಒಂದು ಕಕ್ಷೆಯಲ್ಲಿ ಎಷ್ಟು ಒಂದು ಎತ್ತರದ ಕಕ್ಷೆಯಲ್ಲಿ ಅವುಗಳನ್ನ ಇರಿಸಲಾಗತ್ತೆ ಅಂದರೆ ಸೊ 450 ಕಿಲೋಮೀಟರ್. ಸೊ ಇಷ್ಟು ದೂರದಲ್ಲಿ ಇವುಗಳನ್ನ ಆರ್ಬಿಟ್ನಲ್ಲಿ ಸುತ್ತುವಂತೆ ಮಾಡಲಾಗುತ್ತೆ. ಬಟ್ ಇವುಗಳು ಸುತ್ತುವಂಥದ್ದು ಕೇವಲ 180 to 250 ಕಿಲೋಮೀಟರ್ ಆ ಒಂದು ದೂರದಲ್ಲಿ ಭೂಮಿಯನ್ನು ಪ್ರದಕ್ಷಿಣೆಯನ್ನು ಹಾಕತ್ತೆ. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದರೆ ಬೆಲಾಟ್ರಿಕ್ಸ್ ಏರೋಸ್ಪೇಸ್ನವರು. ಅಂದರೆ ಇದು ಒಂದು ಬೆಂಗಳೂರು ಮೂಲದ ಒಂದು ಸ್ಟಾರ್ಟಪ್ ಆಗಿದೆ, ಸ್ಪೇಸ್ ಸ್ಟಾರ್ಟಪ್ ಆಗಿದೆ. ಸೊ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ ಡಿಸ್ಕಷನ್ ಮಾಡೋಣ. ಎಸ್, ಇನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ರೂಪ್ಸ್ ಆರ್ ಆಲ್ ದ 4 ಕಂಟ್ರೀಸ್ ಮೆಂಬರ್ ಆಫ್ G20 ಅಂದರೆ ಈ ಕೆಳಗಿನ ಯಾವ 4 ದೇಶಗಳು ಈ G20ನ ಸದಸ್ಯ ರಾಷ್ಟ್ರಗಳಾಗಿವೆ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಒಂದು ಯಾವುದೇ ಒಂದು ಗ್ಲೋಬಲ್ ಆರ್ಗನೈಜೇಷನ್ ಅಥವಾ ಈ ಒಂದು ಗ್ರೂಪಿಂಗ್ ಅಂತ ಬಂದಾಗ ಇವುಗಳನ್ನ ನೆನಪಿಟ್ಕೊಳ್ಳೋಕ್ಕೆ ಟ್ರಿಕ್ಸ್ಗಳು ಬರುತ್ತೆ. ಓಕೆ, ಆ ಟ್ರಿಕ್ಸನ್ನು ನೆನಪಿಟ್ಕೊಂಡ್ರೆ ನಾವು ಈ ರೀತಿ ಒಂದು ಕ್ವಶನ್ಗೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಎಸ್, ಸೊ ಇದರ ಒಂದು ಆನ್ಸರ್ನ ಕಮೆಂಟ್ನಲ್ಲಿ ತಿಳಿಸಿ. ಇದನ್ನು ಒಂದು ನಾಳೆ ಕ್ಲಾಸ್ನಲ್ಲಿ ಇದರ ಕುರಿತು ಆನ್ಸರನ್ನು ಡಿಸ್ಕಷನ್ ಮಾಡೋಣ. ನಮಸ್ಕಾರ.